ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಹರಿ ಓಂ. ಏಕಾದಶಿ ಮತ್ತು ದ್ವಾದಶಿ ಈ ಎರಡು ದಿವಸಗಳ ಕಾಲ ಏನು ಭಾಗವತದ ಚಿಂತನೆ ಆಯಿತು, ಅದು ನನಗೇ ಸಮಾಧಾನ ನೀಡಲಿಲ್ಲ. ಕಾರಣ ಏನು ಅಂದರೆ, ಪೂರ್ತಿ ಅದನ್ನು ಆಳಕ್ಕೆ ಮುಟ್ಟಿಸಲಿಲ್ಲ ಅನ್ನುವ ಕೊರಗು ನನ್ನನ್ನು ಕಾಡ್ತಾ ಇದೆ. ಹಾಗಂತ ಹೇಳಿ ಅದನ್ನು ಹೇಳೋದಿಲ್ಲ, ನಾನು ಮತ್ತೆ ವಾಪಸ್ಸು ಹೋಗಿ ಹೇಳಲಿಕ್ಕಾಗೋಲ್ಲ. ಆದರೆ ನಾನು ಯೋಚನೆ ಮಾಡಿದ್ದು ಹೀಗೆ, ನಾವು ಹೊರಗಡೆಯ ಪ್ರಪಂಚದಲ್ಲಿ ವ್ಯಸ್ತರಾದರೆ ದಿವಸದ 1 ಗಂಟೆ ಮಾತ್ರ ಅಧ್ಯಾತ್ಮಕ್ಕೆ ತೆಗೆದಿಡ್ತೇನೆ ಅಂತ ಅಂದುಕೊಂಡ್ರೆ ಎಷ್ಟು ಅಪರಿಪೂರ್ಣತೆ. ನಮ್ಮನ್ನೇ ನಾವು ತೃಪ್ತಿಗೊಳಿಸ್ಕೊಳ್ಳಿಕ್ಕಾಗೋದಿಲ್ಲ ಅನ್ನುವ ಸತ್ಯ ನನಗೆ ಅವಾಗ ಅರ್ಥ ಆಯಿತು. ಏಕೆಂದರೆ ಈ 2 ದಿವಸಗಳ ಕಾಲ, 3 ದಿವಸ ಅಂತ ದಶಮಿ ಮಾಡಲಿಲ್ಲ, ತಾಂತ್ರಿಕ ತೊಂದರೆ, ಆದರೆ ಏನೋ ಓಡಾಟಗಳಿತ್ತು, ಏನೇನೋ ಸಮಸ್ಯೆಗಳು. ಅದೆಲ್ಲ ನೋಡಿದಾಗ ಹೊರಗಡೆಯ ನಿರಂತರವಾದ ಓಡಾಟ ಯಾವ ರೀತಿ ಅದು ಅಧ್ಯಾತ್ಮದ ಮೇಲೆ ಪರಿಣಾಮ ಬೀರುತ್ತೆ, ಆತ್ಮವಿಕಾಸಕ್ಕೆ ಯಾವ ರೀತಿ ಅದು ಥ್ರೆಟ್ ಅನ್ನೋದನ್ನು ಕಂಡುಕೊಂಡೆ. ಆದರೆ ಅದು ಅನಿವಾರ್ಯ ಅನ್ನೋದು ಇದೆ. ಅಂದರೆ ನಾವು ದೇವರನ್ನು ಯಾಕೆ ತಲುಪಲಿಕ್ಕಾಗ್ತಾ ಇಲ್ಲ ಅಂದರೆ ಈ ತರಹದ ಸಮಸ್ಯೆಗಳಿಂದ. ಇದಕ್ಕಾಗಿ ಕೃಷ್ಣನನ್ನು ಆಚಾರ್ಯರು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದ್ದು. ಐಚ್ಛದಚ್ಛಲದಯೋದಯಾದಯಂ. ಸಜ್ಜನರಿಗೆ ಸಾಧನೆಯಲ್ಲಿ ಬರುವ ಅನೇಕ ಅಡ್ಡಿಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಕೃಷ್ಣನ ಪ್ರತಿಷ್ಠೆ ಮಾಡಬೇಕು ಅಂತ ಚಿಂತನೆ ಮಾಡಿ ಅವರು ಕೃಷ್ಣ ಪ್ರತಿಷ್ಠೆಯನ್ನು ಮಾಡಿದ್ದು. ಅದರಿಂದಾಗಿ ಸಾಧನೆಯಲ್ಲಿ ತೊಂದರೆ ಇದ್ದರೆ ಕೃಷ್ಣನನ್ನು ಕಾಣಬೇಕು, ಆ ಸಾಧನೆ ನಿರ್ವಿಘ್ನವಾಗಿ ನಡೆಯುವಂತೆ ಕೃಷ್ಣ ಎಲ್ಲ ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು ಸುರಳಿತಗೊಳಿಸಬೇಕು. ಯಾಕೆಂದರೆ ವೈರಾಗ್ಯ ಇದ್ದರೆ ಸಾಲದು, ಅದರ ಜೊತೆಗೆ ವೈರಾಗ್ಯದ ಜೊತೆಗೆ ವಿಘ್ನವೂ ಇರಬಾರದು. ಅದಕ್ಕಾಗಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದು ಅನ್ನೋದು ನಮಗೆ ಮಧ್ವವಿಜಯದಿಂದ ತಿಳಿದು ಬರುತ್ತೆ. ಇಷ್ಟು ಸ್ವಾನುಭವದ ನಿವೇದನೆಯೊಂದಿಗೆ 8ನೆಯ ಅಧ್ಯಾಯಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಸೃಷ್ಟಿ, ಈ ದೇವರ ದೇಹ ಅನಿಸಿಕೊಂಡ ಬ್ರಹ್ಮದೇವರ ದೇಹದಲ್ಲಿ, ಏಕೆಂದರೆ ದೇಹ ಅನ್ನೋದು ಒಳಗಡೆ ಇರುವ ಜೀವನ ಅಧೀನ. ಜೀವ ಕೈಯನ್ನು ಹೀಗೆ ಆಡಿಸ್ಬೇಕು ಅಂತಂದಾಗ ಆಡಿಸ್ತಾನೆ. ಆ ರೀತಿ ಬ್ರಹ್ಮದೇವರು ದೇವರ ದೇಹ
ಅಂದರೆ ಬ್ರಹ್ಮದೇವರಲ್ಲಿ ದೇವರ ಸನ್ನಿಧಾನ ಉತ್ಕಟವಾಗಿ ಇರುತ್ತೆ. ಸೊ ಅದನ್ನು ಮಾಡೆಲ್ ಆಗಿಟ್ಟುಕೊಂಡು ಒಂದು ದೊಡ್ಡ ಮಾಂಸದ ಮುದ್ದೆ ಯಾವ ಯಾವ ರೀತಿ ಆಕಾರಗಳನ್ನು ಪಡೆಯಿತು, ಯಾವ ಯಾವ ಡಿಸೈನನ್ನು ಪಡೆಯಿತು ಅನ್ನೋದನ್ನು ನಾವು 7ನೇ ಅಧ್ಯಾಯದಲ್ಲಿ ನೋಡಿದ್ದು. ಅದಕ್ಕೆ ಯಾರು ಅಭಿಮಾನಿ ದೇವತೆಗಳು, ಆ ಇಂದ್ರಿಯಗಳು ಯಾವ ಯಾವ ಕೆಲಸವನ್ನು ಮಾಡ್ತವೆ, ನಮ್ಮ ದೇಹದ ಈ ರೂಪ, ಒಳಗಡೆ ನರಗಳಿದೆ, ಕರುಳು ಬಳ್ಳಿ ಇದೆ, ಹೊರಗಡೆ ನಾಭಿ ಇದೆ, ಚರ್ಮ ಇದೆ, ಇತ್ಯಾದಿ ಎಲ್ಲ ದೇಹ ಯಾಕೆ ಈ ಆಕಾರವನ್ನೇ ಪಡೆದಿದೆ, ಯಾಕೆ ಬೇರೆ ಆಕಾರವನ್ನು ಪಡೆದಿಲ್ಲ? ಬೇರೆ ಆಕಾರವನ್ನು ಪಡೆದಿಲ್ಲ ಅಂತಿಲ್ಲ, ಹೇಳ್ತಾರೆ ವಾಲ್ಮೀಕಿಗಳು. 2 ಮೂಗಿರುವ, 2 ಹೊಟ್ಟೆ ಇರುವ, ಎಲ್ಲ ತರಹದ ದೇಹ ವೈವಿಧ್ಯಗಳನ್ನು, ದೇಹ ಭೇದಗಳನ್ನು ಅವರು ಹೇಳ್ತಾರೆ. ಆದರೆ ಕಾಲಿನಲ್ಲಿ ಕಣ್ಣು, ಈ ತರಹದ ಬೇರೆ 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 ಆಕೃತಿಯ ದೇಹ ಅದನ್ನು ಹೇಳ್ತಾರೆ. ಆದರೆ ಅದು ಇರೋದು ನಮ್ಮ ಕಣ್ಣಿಗೆ ಕಾಣುವಂತೆಯೇ. ಆದರೆ ಮಾಡೆಲ್ ಅಂತ ಹೇಳಿ ಇರೋದಿದು. ಈ ಚಿತ್ರ ನಿರ್ದೇಶಕರಿಗೆ ಒಂದು ಅಹಂಕಾರ, ನಾವು ಮಾತ್ರ ಪರಿಪೂರ್ಣರು ಅಂತ. ಹೀಗಾಗಿ ನೀವು ಬೇರೆ ಲೋಕ ಅಂತ ಹೇಳಿ ಅವ್ರಿಗೇನಾದ್ರು ಚಿಂತನೆ ಬಂದರೆ ಅಲ್ಲಿ ತೀರಾ ಅಸಂಗತವಾದ ರೂಪಗಳನ್ನೇ ಅವರು ತೋರಿಸೋದು. ನೀವು ಸ್ಪೇಸ್ ವಾರನ್ನು ನೋಡಿ, ಇಂಗ್ಲೀಷರು, ಅದು ಇಂಗ್ಲೀಷರ ಏಂಜಲನ್ನ ಭಾರತೀಯ ನಿರ್ದೇಶಕರು ತಿನ್ನೋದು ದೊಡ್ಡ ಸಂಗತಿಯೇ ಅಲ್ಲ ಬಿಡಿ. ಅವರು ವಿಚಿತ್ರ ಆಕೃತಿಯ ಒಂದು ಮನುಷ್ಯರನ್ನು, ಇವರು ಮಾತ್ರ ಪರಿಪೂರ್ಣರು, ಅವರು ಮಾತ್ರ ಅಪರಿಪೂರ್ಣರು ಅಂತ 2 ಆ್ಯಂಟನ ಇರೋ ಹಾಗೆ ಏನೇನೋ ಮಾಡ್ತಾರೆ. ಏನೇನೋ ಅದೆಲ್ಲ ನಿಮಗೆ ನೋಡಿ ಗೊತ್ತು. ಆ ಅವತಾರ ಅಂತನ್ನುವಲ್ಲಿ ಬರುವ ಹಾಗೆ ಅದು ಬೇರೆ ಬ್ರಹ್ಮಾಂಡದ ಬೇರೆ ಲೋಕದ ಒಂದು ಕಲ್ಪನೆ ಅಂತ ಹೇಳಿ ಏನೇನೋ ಮಾಡ್ತಾರೆ. ಆದರೆ ಅದಲ್ಲ, ಭಾಗವತ ಹೇಳುತ್ತೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ದೇಹದ ಪರಿಮಾಣ. ಇವ್ರಿಗೆ ಶಕ್ತಿ ಜಾಸ್ತಿ ಇರಬಹುದು, ಇವ್ರಿಗೆ ಕಡಿಮೆ ಇರಬಹುದು. ಇವರು ದೇಹದ ಒಳಗಡೆ ವಿಚಿತ್ರವಾದ ನಿಯಮಗಳು ಇರಬಹುದು. ಈ ನಿಯಮಗಳು, ಮನುಷ್ಯ ಲೋಕದ ದೇಹದ ನಿಯಮಗಳು ದೇವಲೋಕದಲ್ಲಿ ಅಪ್ಲೈ ಆಗದೇ ಇರಬಹುದು, ಮುಪ್ಪು ಬರದೇ ಇರಬಹುದು, ಯಾವಾಗಲೂ ಒಂದೇ ತರಹ ಇರಬಹುದು ದೇವತೆಗಳು. ಆದರೆ ಮನುಷ್ಯರು ಇರ್ತಾರಲ್ಲ ಹಾಗೆ. ಕಿಂಪುರುಷರು ಅಂದರೆ ಪುರುಷೋವಾ ಸ್ತ್ರೀವಾ ಅಂತ ಡೌಟ್ ಬಂದರೆ ಅವನು ಕಿಂಪುರುಷ, ನರೋವಾ ಅಂತ ಡೌಟ್ ಬಂದರೆ ಅವನು ವಾನರ. ಈ ಹಿನ್ನೆಲೆಯಲ್ಲಿ ಆಕೃತಿ ಬದಲಾಗಲ್ಲ, ಮೂಗೆ, ಅದು ಕಣ್ಣು ಮತ್ತು ಬಾಯ ನಡುವೆಯೇ ಇರೋದು, ಕಿವಿ ಪಕ್ಕದಲ್ಲೇ ಇರೋದು. ಇದಕ್ಕೆ ಬ್ರಹ್ಮಾಂಡದ ಸಂರಚನೆಯೂ ಕಾರಣ. ದೇವರ ಪ್ರತಿಬಿಂಬ ಎಲ್ಲರೂ ಕೂಡ. ದೋಷ ಇದ್ದದ್ದು ನಮ್ಮಿಂದ. ನಮ್ಮಲ್ಲಿ ದೋಷ ಇದೆ, ಏನೋ ಇವನ ಕೈ ನೆಟ್ಟಗಿಲ್ಲ, ಇವನ ಕಾಲು ನೆಟ್ಟಗಿಲ್ಲ, ಅದು ನಮ್ಮ ದೋಷವೇ ವಿನಃ ಅದು ದೇವರ ದೋಷ ಅಲ್ಲ. ಆದರೆ ದೇವರು ಹಾಗಿದ್ದಾನೆ, ಜೀವರು ಹಾಗೇ ಇರ್ತಾರೆ. ಅದು ಯಾವುದೇ ಜೀವರನ್ನು ತೆಗೆದುಕೊಳ್ಳಿ, ಯಾವುದೇ ಲೋಕದಲ್ಲಿ ತೆಗೆದುಕೊಳ್ಳಿ, ಯಾವುದೇ ಗ್ರಹದಲ್ಲಿ, ಯಾವುದೇ ಕಡೆ ಹೀಗೇ ಇರ್ತಾರೆ, ಬೇರೆ ತರಹ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸತ್ಯವನ್ನು 7ನೇ ಅಧ್ಯಾಯದ ಮೂಲಕ ನಿರೂಪಣೆ ಮಾಡಿದರು. ಮನುಷ್ಯರ ಆಕಾರ ಹೀಗೇ ಯಾಕಿದೆ ಅಂದರೆ ಅದು ದೇವರ ಪ್ರತಿಬಿಂಬ. ಆದ್ದರಿಂದ ಈ ಒಂದು ಹಿರಿದಾದ ತತ್ವವನ್ನು ಕಠೋಪನಿಷತ್ತು ಹೇಳಿದ್ದು, ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ. ಅದನ್ನು ಭಾಗವತದ 3ನೇ ಸ್ಕಂದದ 7ನೇ ಅಧ್ಯಾಯ ತೋರಿಸಿತು. ಮತ್ತು ದೇವರ ಈ ತರಹದ ದೇಹವನ್ನು ಡಿಸೈನ್ ಮಾಡುವಾಗ ಯಾವ ಯಾವ ಅಭಿಮಾನಿ ದೇವತೆಗಳಿದ್ದರು, ಅದರಿಂದ ಏನೇನು ಕ್ರಿಯೆ ಆಯಿತು, ಏನೇನು ಕ್ರಿಯೆ ಆಗತ್ತೆ, ಇವುಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಹೀಗೆ 7ನೇ ಅಧ್ಯಾಯದ ಪಕ್ಷಿ ನೋಟದೊಂದಿಗೆ 8ನೇ ಅಧ್ಯಾಯಕ್ಕೆ ನಾವು ತೆರಳಲಿದ್ದೇವೆ. ಏವಂ ಬ್ರುವಾಣಂ ಮೈತ್ರೇಯಂ ದ್ವೈಪಾಯನ ಸುತೋ ಬುಧಃ ಪ್ರೀಣಯನ್ನಿವ ಭಾರತ್ಯ ವಿದುರಃ ಪ್ರತ್ಯಭಾಷತ. ಏವಂ ಬ್ರುವಾಣಂ, ಹೀಗೆ ನುಡಿಯುವ, ಮೈತ್ರೇಯಂ,
ಮೈತ್ರೇಯರನ್ನ ದ್ವೈಪಾಯನ ಸುತಃ ವೇದವ್ಯಾಸರ ಮಗನಾದ ವಿದುರ ಪ್ರೀಣಯನ್ನಿವ ಅವರನ್ನು ಸಂತಸಗೊಳಿಸುತ್ತಲೋ ಎಂಬಂತೆ ಪ್ರತ್ಯಭಾಷತ ನುಡಿದ. ಸಂತೋಷಗೊಳಿಸುತ್ತಾ ಅಂತ ಹೇಳೋದು ಯಾಕೆ? ಅದರಲ್ಲೊಂದು ಸ್ಪೆಷಾಲಿಟಿ ಇದೆ, ಪ್ರೀಣಯನ್ನಿವ ಅಂತ. ಏನು? ಅಧಿಕಾರಿ ವರ್ಗ ಯಾವತ್ತೂ ಕೂಡ ರೂಢಾಗಿ ಮಾತನಾಡೋದು. ವಿದುರನಿಗೆ ಎಷ್ಟು ವರ್ಷ ಅಭ್ಯಾಸ ಆ ತರಹ ಮಾತನಾಡಿ? ಏನು ಗತ್ತು? ಅಧಿಕಾರದಲ್ಲಿ ಉಂಡವ ಕಡಿಮೆ ವರ್ಷ ಏನೂ ಇರಲಿಲ್ಲ. ಪಾಂಡುವಿನ ಕಾಲದಿಂದ ಹಿಡಿದು ಪಾಂಡವರು ಕಾಡಿಗೆ ಹೋಗುವ ತನಕ, ಕಾಡಿಗೆ ಹೋಗುವಾಗ ಪಾಂಡವರಿಗೆ, ಅರ್ಜುನನಿಗೆ 56-57 ವರ್ಷ ಅಂತಂದರೆ ವಿದುರನಿಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಡ? ಆ ಅಧಿಕಾರದ ಗ್ರಿಪ್, ಅಧಿಕಾರದ ಗತ್ತು ಇದ್ಯಾವುದೂ ಅವನ ಮಾತಿನಲ್ಲಿ ಸುಳಿಯಲಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಪ್ರೀಣಯನ್ನಿವ ಅಂದರು. ಏನು ಕೇಳಿದ ಪ್ರಶ್ನೆ? ವಿದುರೌವಾಚ ಬ್ರಹ್ಮನ್ ಕಥಂ ಭಗವತಃ ಚಿನ್ಮಾತ್ರಸ್ಯ ವಿಕಾರಿಣಃ ಲೀಲಯಾ ಚಾಪಿ ಯುಜ್ಯೇರನ್ ನಿರ್ಗುಣಸ್ಯ ಗುಣಃ ಕ್ರಿಯಾಃ. ಬ್ರಹ್ಮನ್ ಜ್ಞಾನಿಗಳೇ, ಚಿನ್ಮಾತ್ರಸ್ಯ ಕೇವಲ ಜ್ಞಾನವೇ ಅರಿವೇ ಮೈವೆತ್ತಂತಿರುವ ಅವಿಕಾರಿಣಃ ವಿಕಾರವಿರದ ಭಗವತಃ ದೇವರಿಗೆ ಲೀಲಯಾ ಚಾಪಿ ಸುಮ್ಮನೆ ಆಟಕ್ಕೆ ಅಂತಲೇ ಇಟ್ಟುಕೊಳ್ಳೋಣ. ಗುಣಗಳು ಹೇಗೆ ಕೂಡೀತು, ಕ್ರಿಯೆ ಹೇಗೆ ಕೂಡೀತು? ಯಾಕೆಂದರೆ ಅವನು ನಿರ್ಗುಣ. ನಿರ್ಗುಣ ಅಂತೆ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಸತ್ವರಜಸ್ತಮೋ ಗುಣಗಳನ್ನು ಉಪಯೋಗಿಸ್ತಾನಂತೆ. ಕೆಸರು ಮುಟ್ಟುವವನಿಗೆ, ಕೆಸರಿನಿಂದ ಇನ್ನೊಬ್ಬರಿಗೆ ಕೆಸರನ್ನು ಎರಚುವವನ ಕೈ ಕೆಸರಾಗದೆ, ಇನ್ನು ಕ್ರಿಯೆ ತಮಾಷೆಗಾಟ ಆಡಿ, ಸೀರಿಯಸ್ ಆಗಿ ಆಟ ಆಡಿ, ಆಟದ ಪ್ರಯೋಜನ ಅದೇ. ಒಬ್ಬ ವೃತ್ತಿಪರ ಆಟಗಾರ ಆಡಿದರೂ, ಒಬ್ಬ ಹವ್ಯಾಸಿ ಆಟಗಾರ ಆಡಿದರೂ ದೇಹದ ಸಾಮರ್ಥ್ಯವೇ ಪ್ರಯೋಜನ. ಅದೇ ಜೀವನ ಆಗಿರುವ ಆಟಗಾರರು ಆಡಿದರೂ ದೈಹಿಕ ಕ್ಷಮತೆಯೇ ಮುಖ್ಯ ಪ್ರಯೋಜನ. ಅದರಲ್ಲಿ ದುಡ್ಡು ಬಂತು ಅಂದರೆ ಅದು ದ್ಯೂತವೇ ವಿನಃ ಕೇವಲ ಕ್ರೀಡೆ ಅಲ್ಲ. ಹೀಗೆ ಏನೋ ಒಂದು ಸಣ್ಣ ದೋಷದ ಸಂಪರ್ಕ ಇದ್ದರೂ ಹೀಗೆ ಆಗಿಬಿಡೋದು. ಬೇರೆ ರೀತಿಯಾಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಏನು ಬೇಕಾದರೂ ಹೇಳಬಹುದು. ದೇವರು ನಿರ್ಗುಣ ಅಂತ ಬ್ರಹ್ಮಾಂಡದಲ್ಲಿ ಯಾಕೆ ತೊಡಗಿದ? ಗುಣಗಳನ್ನು ಅಂಟಿಸಿಕೊಂಡ ಹಾಗಾಗಲಿಲ್ಲೇನು? ದೇವರು ನಿಷ್ಕ್ರಿಯ ಅಂತ, ನಿಷ್ಕ್ರಿಯ ಆದರೆ ಕ್ರಿಯಾ ಪ್ರಯೋಜನ ಏಕಾಗಿ, ಕ್ರಿಯೆಗೊಂದು ಪ್ರಯೋಜನ ಇರಲೇಬೇಕು. ಅದು ಅವನಿಗೆ ಬೇಕೋ ಬೇಡವೋ ಬೇರೆ. ಈ ಫ್ರೆಂಚ್ ಸಾಹಿತ್ಯದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಕಾನ್ಸೆಪ್ಟ್ ಆಫ್ ಸಿಸಿರೋ ಅಂತ. ಏನು ಅಂದರೆ, ಅವನು ಬಂಡೆಯನ್ನು ಕೆಳಗಡೆಯಿಂದ ಮೇಲ್ಗಡೆ ತರ್ಕೊಂಡು ಹೋಗ್ತಾನಂತೆ. ಮೇಲ್ಗಡೆ ಕಷ್ಟಪಟ್ಟು ದೂಡಿಕೊಂಡು ಹೋಗಿ, ಅಂದರೆ ಅದು ಒಂದು ಬೆಟ್ಟವೇ, ಬೆಟ್ಟದ ಮೇಲೆ ಗುಂಡಗಿನ ಬಂಡೆಯನ್ನು ಕಷ್ಟಪಟ್ಟು ದೂಡ್ಕೊಂಡು ಹೋಗಿ 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 ತುದಿಯ ಮೇಲೆ ಇಟ್ಟು ಯಶಸ್ವಿ ಆದೆ ಅಂತ ಸಂತೋಷ ಪಡಬೇಕಾದ್ರೆ ಬಂಡೆ ದಡ 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 ಕೆಳಗಡೆ ಇಳಿದು ಬಿಡುತ್ತಂತೆ. ಸೊ ಮತ್ತೆ ಕೆಳಗಡೆ ಹೋಗ್ತಾನೆ. ಮತ್ತೆ ಕಷ್ಟಪಟ್ಟು ಎಲ್ಲವನ್ನ ತುದಿಗೆ ತಂದಿಡುವಾಗ ಇರುವ ಕ್ಷಣಿಕಾನಂದ ಏನಿದೆ ಅದು ಜೀವನ ಅಂತ ಅಸ್ತಿತ್ವವಾದಿಗಳು, ಎಕ್ಸಿಸ್ಟೆನ್ಷಿಯಲಿಸಮ್ನ ಹೇಳುವವರೆಲ್ಲರೂ ಕೂಡ ಮಾತನಾಡ್ತಾರೆ. ಆ ಕ್ಷಣಿಕ ತೃಪ್ತಿ, ಹಾಗೆ ಮನುಷ್ಯನ ಬಾಳು. ಹೇಗೆ ದಪ್ಪವಾದ ಬಂಡೆಯನ್ನು, ಕಠಿಣವಾದ ಬಂಡೆಯನ್ನು ಮೇಲ್ಗಡೆ ತಗೊಂಡೋಗಿ ಇಟ್ಟು ಗೆದ್ದೆ ಅಂತ ನಿಟ್ಟುಸಿರು ಬಿಡುವಲ್ಲಿ ಮತ್ತೆ ನಿಡಿದಾದ ಉಸಿರನ್ನು ಬಿಡಬೇಕಾಗತ್ತೆ, ಮತ್ತೆ ಮೇಲ್ಗಡೆ ತಗೊಂಡ್ಬರ್ಬೇಕಲ್ಲಪ್ಪ ಅಂತ. ಕ್ರಾಂತಿಯೂ ಅಷ್ಟೇ, ಅಧಿಕಾರವೂ ಅಷ್ಟೇ. ಅಷ್ಟೇ ಯಾಕೆ, ಮನುಷ್ಯನ ಇಡೀ ಬಾಳುವ ಹಾಗೆ
ಆ ತರಹ ಆಯಿತು. ಬಂಡೆಯನ್ನು ಮೇಲ್ಗಡೆ ಇಟ್ಟ ಪ್ರಯೋಜನ ಏನು ಗೊತ್ತಿಲ್ಲ. ದೇವರು ಬಿಟ್ಟ, ದೇವರು ಈ ತರಹ ಕಷ್ಟಪಟ್ಟು ಸೃಷ್ಟಿ ಮಾಡಿದ ಅಂತ ಇಟ್ಕೊಳ್ಳಿ. ಮತ್ತೆ ಸೃಷ್ಟಿ ಸಾಗೋದಲ್ಲಿಗೆ ಪ್ರಳಯಕ್ಕೆ. ಕಾನ್ಸೆಪ್ಟ್ ಆಫ್ ಸಿಸಿರೋ ತರಹ ಆಯ್ತಲ್ಲ. ಇದು ಫ್ರೆಂಚ್ ಲಿಟ್ರೇಚರ್ನಲ್ಲಿ, ಫ್ರೆಂಚ್ ದೇಶದ ಸಾಹಿತ್ಯದಲ್ಲಿ ಅತ್ಯುನ್ನತ ಪ್ರತೀಕ ಅಂತ ಹೇಳಿ ಗೌರವಾನ್ವಿತವಾದದ್ದು. ಈಗ ನೀವು ಹೇಳುವ ದೇವರನ್ನು ನೋಡ್ತಾ ಇದ್ರೆ ನಮಗೆ ಆ ಒಂದು ರೂಪಕ ಮೆಟಫರ್ ನೆನಪಾಗತ್ತೆ. ಈಸ್ ಗಾಡ್ ಎ ಸಿಸಿರೋ? ದೇವರು ಸಿಸಿರೋನಾ ಅಂತ ನಮಗೆ ಬರುವ ಪ್ರಶ್ನೆ ನೋಡಿ. ಅಲ್ಲಿ ಕೇಳ್ತಾರೆ ಹಾಗೆ, ನಿರ್ಗುಣನಾಗಿದ್ದಾನೆ, ನಿಷ್ಕ್ರಿಯನಾಗಿದ್ದಾನೆ, ಅವನಿಗೆ ಗುಣ ಹೇಗೆ, ಕ್ರಿಯೆ ಹೇಗೆ? ಕ್ರೀಡಯ ಮುದ್ಯತೋ ರಹಸ್ಯ ಕಾಮಂ ಚಿಕ್ರೀಡಿಶಾನ್ಯತಃ ಸ್ವತಸ್ತೃಪ್ತಸ್ಯ ತು ಕಥಂ ನಿರ್ವೃತಸ್ಯ ಸದಾತ್ಮನಃ ಅಂತ. ಭಗವಂತ ಕ್ರಿಯಾ ಸ್ವರೂಪ ಗುಣ ಸ್ವರೂಪ ಹೇಗೆ ಅಂತ ಕೇಳಿದಂಗಾಯ್ತು. ಅದು ಆ ಸ್ಪರ್ಶವನ್ನೇ ಮಾಡಿಲ್ಲ. ಕ್ರಿಯೆ ಯಾಕೆ ಮೇಲ್ಗಡೆ ಹೇಳ್ಕೊತಾನ ಅವನು? ಆರೋಪ ಅಂದ್ರೆ ಯಾಕೆ ಮಾಡ್ಕೊಳ್ಬೇಕು? ಮಾಡ್ಕೊಳ್ಳೋ ಅಗತ್ಯ ಏನಿದೆ ಅಂತ. ಇನ್ನು ನಿಮ್ಮ ಪ್ರಶ್ನೆಗೂ ಬರುತ್ತಾರೆ. ಅದು ನಿಮ್ಮ ಪ್ರಶ್ನೆ ಅನ್ನೋದು ಉತ್ತರದಲ್ಲಿ ಸಿದ್ಧಾಂತ ಪಕ್ಷದಲ್ಲಿ ನಿಲ್ಲುವಂಥದ್ದು. ಇರಲಿ, ಅದಕ್ಕೆ ಬರ್ತಾರೆ. ಕ್ರೀಡಯ ಮುದ್ಯತೋ ರಹಸ್ಯ, ಕ್ರೀಡಯಾ ಮುತ್, ಅರಹಸ್ಯ ಯೋಗ್ಯನಾಗಿರುವವನಿಗೆ ಕ್ರೀಡೆಯ ಲೀಲೆಯಿಂದ ಮುತ್ ಆನಂದ. ಯಾಕೆಂದರೆ ಅದನ್ನು ಮುಂದಿನವರಿಗೆ ವಿಭಾಗ ಮಾಡ್ಕೊಳ್ಳಿಕ್ಕೆ ಬರದೇ ಹೋದರೆ ಅಂತ ಮಧ್ವಾಚಾರ್ಯರು ಕ್ರೀಡಾಯಾ ಮುತ್ ಅರ್ಹಸ್ಯ ಅಪೂರ್ಣ ಸುಖಸ್ಯ ಅನ್ಯತಃ ಅರತಿತಃ ಅಂತ 3-4 ಪದಕ್ಕೆ ಅರ್ಥ ಬರೆದಿದ್ದಾರೆ. ಯಾಕೆಂದರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ಆ ಪದಚ್ಛೇದ ಮಾಡಿಬಿಟ್ರೆ ಸಾಕು, ಅರ್ಥ ಆಗಿಬಿಡುತ್ತೆ. ಕೆಲವೊಂದು ಆ ಥರ ಇರುತ್ತೆ. ಅದು ನಾವು ಮೊದಲನೇ ಸ್ಕಂದದಲ್ಲಿ ನೋಡಿದ್ವಿ. ಮೇಹಂತಮಿವ ಬಿಭ್ಯತಂ ಅಂತ, ಸೆಗಣಿ ಹಾಕುತ್ತಿದೆಯೋ ಎಂಬಂತೆ ಹೆದರ್ತಾ ಇರುವ. ಏನರ್ಥ ಅದಕ್ಕೆ? ಅದಕ್ಕೆ ಆಚಾರ್ಯ ಹೇಳಿದ್ರು ಬಿಭ್ಯತಮಿವ ಮೇಹಂತಂ ಅಂತ ಇಟ್ಕೊಳ್ಬೇಕು ಅಂದರು. ಕೆಲವೊಂದು ಸರ್ತಿ ಹಾಗೆ ಪದಸ್ವರೂಪವನ್ನು ತೋರಿಸಿಬಿಟ್ರೆ ಅಂತ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಕ್ರೀಡಾಯಾ ಮುತ್, ದೇವರಿಗೆ ಆಟದಿಂದ ಆನಂದವೇ? ಒಂದು ವೇಳೆ ಆಟದಿಂದ ಆನಂದ ಬರೋದಾದರೆ ಯಾರು? ಅವನು ಅರ್ಹ ಆಗಿರಬೇಕು. ಅರ್ಹ ಅಂದರೆ ಯಾರು? ಯಾರು ಅಪೂರ್ಣ ಸುಖನೋ ಅವನಿಗೆ ಆಟದಿಂದ ಆನಂದ. ದೇವರು ಅಪೂರ್ಣ ಸುಖನೇ. ಅನ್ಯತಃ ಕಾಮಂ ಚಿಕ್ರೀಡೆ, ಕಾಮಂ ಅಂದರೆ ಇಲ್ಲಿ ಆಬ್ವಿಯಸ್ಲಿ ಕಾಮಂ ಚಿಕ್ರೀಡಿಶ ಅನ್ಯತಃ. ಸರಿ, ದೇವರಿಗೆ ಆಟದ ಇಚ್ಛೆ, ಈ ಜಗತ್ತನ್ನುವ ಆಟವನ್ನು ಆಡುವ ಇಚ್ಛೆ ಬರೋದು ಯಾಕೆ? ದುಃಖ ಇದೆಯಾ ಅವನಿಗೆ? ಅಪೂರ್ಣ ಸುಖತ್ವ ಇದ್ದರೆ ಸರಿ. ಸ್ವತಸ್ತೃಪ್ತಸ್ಯತು ಕಥಂ, ಆದರೆ ಇವನು ಸ್ವತಸ್ತೃಪ್ತ ಅಂತೆ. ಆಟದಿಂದ ಸಂತೋಷ ಇಲ್ಲ. ಆಟದ ಬಯಕೆ ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ. ಆಟದ ಬಯಕೆ ಬರಬಾರದು ಅನ್ನೋದಕ್ಕೆ ಇಲ್ಲುಂಟು. ಸ್ವತಸ್ತೃಪ್ತಸ್ಯ, ಅವನಿಗೆ ತೃಪ್ತಿ ಇದೆ. ಮತ್ತೆ ಯಾಕಪ್ಪ? ನಿರ್ವೃತಸ್ಯ ಸದಾತ್ಮನಃ ಅಂತ. ಅಸ್ತ್ರಾಕ್ಷೀತ್ ಭಗವಾನ್ ವಿಶ್ವಂ ಗುಣಮಯ್ಯ ಆತ್ಮಮಾಯಯ ತಥಾ ಸಂಸ್ಥಾಪಯತ್ಯೇತತ್ ಭೂಯ ಪ್ರತ್ಯಭಿಧಾಸ್ಯತಿ. ಹೀಗೆ ಇರುವ ದೇವರು ಈ ಪ್ರಪಂಚವನ್ನು ಗುಣಮಯವಾದ ಪ್ರಕೃತಿಯಿಂದ ಸೃಷ್ಟಿ ಮಾಡಿದ. ತಥಾ ಸಂಸ್ಥಾಪಯತಿ, ಹಾಗೆಯೇ ಪಾಲನೆ ಮಾಡಿದ. ಭೂಯ ಪ್ರತ್ಯಭಿಧಾಸ್ಯತಿ, ಮತ್ತೆ ಬಿಂದುವಿನಿಂದ ಬಿಂದುವಿನ ಕಡೆಗೆ ಒಂದು ವೃತ್ತವನ್ನು ಎಳೆಯುವ ಹಾಗೆ ಮತ್ತೆ ಪ್ರಳಯದತ್ತ ಒಯ್ತಾನೆ. ಇದರಿಂದ ದೋಷ ಇದೆಯೋ ಇಲ್ವೋ ನಂತರದ ಪ್ರಶ್ನೆ. ಆದರೆ ಇಲ್ಲಿರೋದು ಎಂಥದ್ದು? ದೇಶತ ಕಾಲತೋಯೋಸೌ ಅವಸ್ಥಾತಸ್ವತೋನ್ಯತಃ ಅವಿಲುಪ್ತಾವಬೋಧಾತ್ಮ ಸಯುಜ್ಯೇತ ಜಯಾ ಕಥಂ. ದೇಶತಃ ಯಾರು ಎಲ್ಲ ಕಡೆ ಇದ್ದಾನೋ, ಕಾಲತಃ ನಿತ್ಯನೋ, ಅವಸ್ಥಾತಃ ಅವಸ್ಥೆಯಿಂದ ಪೂರ್ಣನೋ, ಅವನು
ಸ್ವತಃ ಅನ್ಯತಃ ಅವಿಲುಪ್ತ ಅವಬೋಧಾತ್ಮ. ತನಗೇನೇ ಅರಿವು ನಾಶ ಆಗೋದಿಲ್ಲ, ಬೇರೆಯವರು ಅವನ ಅರಿವನ್ನು ನಾಶ ಮಾಡಲಿಕ್ಕೂ ಆಗಲ್ಲ ಅಂತ ನೀವು ಹೇಳ್ತೀರಾ. ಏಕೆಂದರೆ ಜ್ಞಾನ ಸ್ವರೂಪ ಆದ್ದರಿಂದ. ತನಗೇನೇ ನಾಶ ಆಗೋದು ಯಾವಾಗ? ನಾನೇ ಅಪೂರ್ಣನಾಗಿದ್ದಾಗ ನನ್ನ ಅರಿವು ನಾಶ ಆಗತ್ತೆ. ಅವಿಲುಪ್ತ ಅವಬೋಧಸ್ಯ. ಆಮೇಲೆ ಅವಸ್ಥಾತಃ ಅನ್ಯತಃ, ಬೇರೆ ತನಗೆ ನಾಶ ಆಗೋದು ಯಾವಾಗ ಗೊತ್ತಾ? ಕರ್ಮದಿಂದ. ಆಚಾರ್ಯರು ಎರಡು ರೀತಿ ಜ್ಞಾನ ನಾಶವನ್ನು ದೇವತೆಗಳಿಗೆ ಹೇಳಿದ್ದಾರೆ. ಒಂದು ತಂದೆ ತಾಯಿಗಳ ದೋಷದಿಂದ, ಪಿತೃಮಾತೃ ದೋಷಾತ್, ಗುಣಾಶ್ಚ ಕಾಲಾತ್ ಪಿತೃಮಾತೃ ದೋಷಾತ್. ಗುಣ ಅನ್ನೋದು ಕಾಲಕ್ರಮೇಣ ಕಣ್ಮರೆಯಾಗತ್ತೆ. ಕೆಲವೊಮ್ಮೆ ತಂದೆ ತಾಯಿಗಳ ದೋಷದಿಂದ ಕಣ್ಮರೆಯಾಗತ್ತೆ, ಅಥವಾ ಇನ್ಯಾವುದೋ ಪಾಪಕರ್ಮಾದಿಗಳಿಂದ ಕಣ್ಮರೆಯಾಗತ್ತೆ. ಜ್ಞಾನ ನಾಶ ಆಗೋದಕ್ಕೆ ಮೂರು ಕಾರಣ. ಈ ಮೂರು ಕಾರಣಗಳಲ್ಲಿ ದೇವರಿಗೆ ತಂದೆ ತಾಯಿಗಳೇ ಇಲ್ಲ, ಅದರಿಂದಾಗಿ ಪಿತೃಮಾತೃ ದೋಷಾತ್ ಅಲ್ಲ. ಇನ್ನು ಕಾಲಾತ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರನ್ನ ಅರಿವುಗೇಡಿತನಕ್ಕೆ ದೂಕುವಂತಹ ಕಾಲ ಇಲ್ಲ. ಇನ್ನು ಪಿತೃಮಾತೃ ದೋಷಾತಂತೂ ಇಲ್ಲ, ಕರ್ಮದಿಂದ ಇಲ್ಲ. ಯಾಕೆಂದರೆ ಪಾಪ ಇಲ್ಲ, ಪುಣ್ಯ ಇಲ್ಲ ಅವನಿಗೆ ಅಂತ ಹೇಳಿಬಿಟ್ಟಿದ್ದೇವೆ. ಅದರಿಂದ ಅವನ ಬೋಧ ನಾಶ ಆಗೋದೇ ಇಲ್ಲ. ಅಂಥವನು ಪ್ರಕೃತಿಯ ಜೊತೆಗೆ ಹೇಗೆ ಸೇರಿಕೊಳ್ತಾನೆ? ಏಕೆಂದರೆ ಪ್ರಕೃತಿಯ ಜೊತೆಗೆ ಸೇರಿಕೊಳ್ಳೋದೇ ಒಂದು ಸಮಸ್ಯೆ ಅಲ್ವಾ? ಇನ್ನು ಪರತಃ ಬೇರೆಯವರಿಂದ ಆಗಬೇಕು. ಇವಾಗ ನಮ್ಮ ಬಾಳಿನಲ್ಲಿ ದೇವತೆಗಳ ಅಸುರರ ಲೀಲೆಗಳಿಂದ ಜ್ಞಾನ ನಾಶ ಆಗೋದು ಮತ್ತು ನಾಲೆಜ್ ರೀಗೈಂಡ್ ಇವೆಲ್ಲ ಆಗ್ತಾ ಇರುತ್ತೆ ಅಲ್ವಾ? ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರೀಗೈಂಡ್ ಇದ್ದ ಹಾಗೆ ಜ್ಞಾನದ ಅಳಿವು ಉಳಿವು ನಮ್ಮಲ್ಲಿ ಆಗ್ತಾ ಇರುತ್ತೆ. ಒಂದು ಕ್ಷಣದಲ್ಲಿ ನಾವು ಓದಿರ್ತೇವೆ, ಆ ಜ್ವಲಂತವಾದ ಸಮಸ್ಯೆ ಎದುರು ಬಂದಾಗ ಅದು ಮರ್ತು ಹೋಗುತ್ತೆ, ಮತ್ತೆ ಅದಕ್ಕೆ ನಾವು ಒದ್ದಾಡಬೇಕಾಗತ್ತೆ. ಹೀಗೆ ಎಲ್ಲ ಜ್ಞಾನದಲ್ಲಿ ಏರಿಳಿತಗಳು ಕಂಡು ಬರುತ್ತೆ ನಮಗೆ. ಸರಿ, ಅಂದರೆ ಬೇರೆಯವರಿಂದ ಜ್ಞಾನದ ಏರಿಳಿತಗಳು ಇರುತ್ತೆ, ದೇವ್ರಿಗೆ ಅದು ಇಲ್ಲ ಅಂತ ಹೇಳ್ತೀರಾ? ಪರತಃ ಅವಿಲುಪ್ತಾವಬೋಧಾತ್ಮ, ಸ್ವತಃ ಪರತಃ, ತನ್ನಿಂದ ಬೇರೆಯವರಿಂದ ಸಹಜವಾಗಿಯೂ ಜ್ಞಾನನಾಶ ಆಗೋಲ್ಲ, ಬೇರೆಯವರಿಂದಲೂ ಬೇರೆಯವರ ಪ್ರಭಾವಕ್ಕೊಳಗಾಗಿಯೂ ಜ್ಞಾನನಾಶ ಆಗೋಲ್ಲ. ಅಂಥವನು ಅಜಯ, ಪ್ರಕೃತಿಯ ಜೊತೆಗೆ ಹೇಗೆ ಕೂಡ್ತಾನೆ? ಯಾಕೆಂದರೆ ಪ್ರಕೃತಿಯ ಜೊತೆಗೆ ಕೂಡುವುದೇ ಅಲ್ಲವೇ ಜ್ಞಾನನಾಶ ಮೊದಲಾದವುಗಳಿಗೆ ಕಾರಣ, ದುಃಖಾದಿಗಳಿಗೆ ಕಾರಣ. ಯಾಕೆ ದೇವರು ಹೀಗೆ ಮಾಡ್ತಾನೆ? ಭಗವಾನೇಚ ಏವೈಕಃ ಸರ್ವಕ್ಷೇತ್ರೇಷ್ವಸ್ಥಿತಃ ಅಮುಷ್ಯ ದುರ್ಭಗತ್ವಂ ವಾ ಕ್ಲೇಶೋ ವಾ ಕರ್ಮಭಿಕ್ಕುತಃ. ದೇವರು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾನೆ. ಕ್ಷೇತ್ರ ಅಂದರೆ ದೇಹ, ಎಲ್ಲ ದೇಹಗಳಲ್ಲಿ ಇದ್ದಾನೆ. ಆ ದೇಹದಲ್ಲಿ ಆಗುವ ಎಲ್ಲ ಸಾವು ನೋವುಗಳು ಅವನಿಗೂ ಆಗಬೇಕು. ಎಂತಹ ದೌರ್ಭಾಗ್ಯ ದೇವರಿಗೆ! ನಾನು ಪಾಪಿಗಳನ್ನು ರಕ್ಷಿಸ್ತೇನೆ, ಏನು ಹಣೆ ಬರಹ! ಪಾಪಿಗಳಿಗಾಗಿ ಹುಟ್ಟಿದ್ದಂತೆ. ಏನರ್ಥ ಹಾಗಂದರೆ? ನಿಮ್ಮೆಲ್ಲರ ಪಾಪವನ್ನು ಅವನು ತಗೊಳ್ತಾನಂತ. ಪಾಪ ಅವನಿಗೆ ಯಾಕೆ ಕೊಡ್ತೀರ ನೀವು? ಇವೆಲ್ಲ ತಲೆ ಇಲ್ಲದೆ ಇದ್ದವರು ಆಡುವಂತಹ ಮಾತು. ಏನು ಮಾಡೋದು? ಅವರು ಎಷ್ಟು ಕೆಳಗಡೆ ತೋರಿಸ್ಕೊಳ್ತಾ ಇದ್ದಾರೆ, ನಾಚಿಕೆ ಆಗಬೇಕು. ದೇವಪುತ್ರ ಯಾಕೆ ಬರ್ತಾನೆ ಅಂತಂದರೆ ಪಾಪಿಗಳಿಗಾಗಿ ಬರ್ತಾನೆ ಅಂತ ಹೇಳುವ ಮೂಲಕ ನಾವೆಲ್ಲ ಪಾಪಿಗಳು ಅಂತ ಹೇಳ್ಕೊಂಡು ಹಾಗಾಯಿತು. ಅಂದರೆ ಜಗತ್ತಿನಲ್ಲಿ ಎಲ್ಲರೂ ಪಾಪಿಗಳು ಅಂತ ಹೇಳುವ ಅತ್ಯಂತ ನಿಕೃಷ್ಟ ಸಿದ್ಧಾಂತ ಅಂತ ಅದು. ದೇವರಿಗೂ ಅದನ್ನು ಅಂಟಿಸ್ಬಿಟ್ರೆ ಗತಿ ಏನಪ್ಪ? ಸರ್ವಕ್ಷೇತ್ರೇಷು ಅವಸ್ಥಿತ, ದೇವರು ಎಲ್ಲ ದೇಹಗಳಲ್ಲಿ ಇದ್ದಾನೆ. ಎಲ್ಲ ದೇಹಗಳಲ್ಲಿ ಇರುವ ದೇವರು ಪ್ರತಿಯೊಂದು ದೇಹದಲ್ಲಿ ಇದ್ದು
ಎಲ್ಲವನ್ನ ಅನುಭವಿಸಬೇಕು. ಏನು ಹಣೆ ಬರಹ, ದೇವರಾಗೋದು ದೇವರಾಣೆಗೂ ಬೇಡ ಅನ್ಬೇಕಾಗತ್ತೆ. ಇನ್ನು ಕರ್ಮಭಿಕ್ ಕುತ ಕ್ಲೇಶ, ಈ ಎಲ್ಲ ಕರ್ಮಗಳಿಂದ ಅವನು ಯಾಕೆ ಒದ್ದಾಡಬೇಕು? ದೇವರು ಪಾಪ ಈ ಯಾರು ಪುತಿನ ಇರಬೇಕು. ಪುತಿನ ಹೇಳ್ತಾ ಇರ್ತಾರೆ, ಯಾರೋ ಒಬ್ಬಳು ಅಜ್ಜಿ ಹಿಟ್ಟು ಬೀಸ್ತಾ ಈ ಅಡುಗೆ ಮನೆಯ ನಿರ್ವಹಣೆಯನ್ನೇ ನನಗೆ ನೋಡಲಿಕ್ಕೆ ತಗೊಳ್ಳಿಕ್ಕೆ ಕಷ್ಟ ಆಗಬೇಕಾದ್ರೆ ಇಡೀ ಪ್ರಪಂಚದ ನಿರ್ವಹಣೆಯನ್ನು ದೇವರ ತಲೆ ಕಟ್ಟಿ ಯಾಕಪ್ಪ ಒದ್ದಾಡಿಸ್ತಾ ಇದ್ದಾರೆ? ದೇವರೇ, ನೀನು ನನಗಿಂತ ದುಃಖಿ, ನಿನ್ನಿಂದ ನನಗೆ ಸುಖ ಹೇಗಾಗತ್ತೆ ಅಂತ ಅಂದ್ಕೊಂಡು ಹಿಟ್ಟು ಬೀಸ್ತಾ ಇದ್ಲು ಅಂತ. ನನ್ನ ನೆನಪಿರುವ ಪ್ರಕಾರ ಪುತಿನ ಇರಬೇಕು. ಇರಲಿ, ಇದು ಈ ತರಹ ಆಗಿ ಹೋಗುತ್ತೆ. ಅಮುಷ್ಯ ದುರ್ಭಗತ್ವಂ ವಾ ಕ್ಲೇಶೋ ವಾ ಕರ್ಮ ಭಿಕ್ಕುತಃ, ಇದು ಒಂದು. ಎರಡನೆಯದ್ದು, ಜೀವನಿಗೆ ದೇವರು ಸನ್ನಿಧಾನ ಇದೆ ಅಂದಮೇಲೆ ಜೀವನಿಗೆ ಯಾಕೆ ಇಷ್ಟು ದುಃಖ? ಅದು ಎರಡನೆಯದ್ದು. ದೇವರಿದ್ದಾನೆ ತಾನೆ, ನನಗೆ ಯಾಕೆ ದುಃಖ? ದೇವರಿಗೆ ಒಂದಿದೆ ಬಿಡಿ, ನಾನು ದೇವರ ಸನ್ನಿಧಾನ ಪಾತ್ರ ಆದಮೇಲೆ ದೇವರ ಸನ್ನಿಧಿಯಲ್ಲಿ ಇವೆಲ್ಲ ಯಾಕಾಗಿ ಆಯಿತು ಅಂತ ದೊಡ್ಡ ಪ್ರಶ್ನೆ. ಏತಸ್ಮಿನ್ ಮೇ ಮನೋ ವಿದ್ವನ್ ಖಿದ್ಯತೆ ಜ್ಞಾನ ಸಂಕಟೆ ತನ್ನ ಪುರಾಣದ ವಿಭೋ ಕಶ್ಮಲಂ ಮಾನಸಂ ಮಹತ್. ಭಗವಾನೇಕ ಏ ವೈಶಃ, ನಮಗೆ ಇದರ ಬಗ್ಗೆ ದೊಡ್ಡ ಪ್ರಶ್ನೆ. ಏತಸ್ಮಿನ್ ಮೇ ಮನೋ ವಿದ್ವನ್, ಈ ತರಹದ ಪ್ರಶ್ನೆಗಳಲ್ಲಿ ಖಿದ್ಯತೆ, ನನ್ನ ಮನಸ್ಸು ಬಹಳ ತೊಳಲಾಡ್ತಾ ಇದೆ. ಈ ಪ್ರಶ್ನೆಗಳ ಸರಮಾಲೆ ದೇವರಿಗೆ ಯಾಕೆ ಬೇಕು ಇಲ್ಲದ ಉಸಾಬಾರಿ ಅನ್ನುವಂತಹ ದೊಡ್ಡ ಪ್ರಶ್ನೆ. ಎಲ್ಲ ಕಡೆ ಇದ್ದ ಮೇಲೆ ದೇವರಿಗೆ ಇದೆಲ್ಲ ಸಮಸ್ಯೆಗಳು ಬರಲ್ವೇ? ಜೀವನಿಗೆ ಬರಲ್ವೇ? ಸುಮ್ಮನೆ ಆಟ ಆಡ್ತಾನೂ ಯಾಕೆ ಅಜ್ಞಾನವನ್ನು ತನ್ನ ಮೈ ಮೇಲೆ ಹೇರ್ಕೋತಾನೆ? ನಾನು ಸುಮ್ಮನೆ ಆಟ ಅಂತ ಹೇಳಿ ಗರಗರನೆ ತಿರುಗುವ ವಿದ್ಯುತ್ ಗರಗಸಕ್ಕೆ ಕೈ ಕೊಡಲಿಕ್ಕಾಗತ್ಯೇ? ಆಟ ಅಂತ ಹೇಳಿ ನನಗೆ ಅತ್ಯಂತ ಅಪಾಯಕಾರಿಯಾದ ಕ್ರಿಯೆಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಪರ್ವತದ ತುದಿಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವ ಅವಿವೇಕಿ ತರಹನೇ ದೇವರು. ಈ ತರಹ ಎಲ್ಲ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದೆ. ತನ್ನ ಪರಾಣುದ ವಿಭೋ ಕಶ್ಮಲಂ ಮಾನಸಂ ಮಹತ್, ಅದರಿಂದಾಗಿ ನಾನು ಮೈಲಿಗೆ ಆಗಿದ್ದೇನೆ ಈಗ. ಯಾಕೆ ಅಂತಂದರೆ ಮನಸ್ಸು ಕಶ್ಮಲ ಆಗಿದೆ. ನಾನು ಮಡಿಯಾಗಬೇಕು ಅಂತಂದರೆ ಮಾನಸಿಕವಾದ ಕಶ್ಮಲವನ್ನು ನೀಗಬೇಕು ಅಂತ ಕೇಳಿದ ವಿದುರ. ಶ್ರೀಚುಕೌವಾಚ ಸೈತ್ಥಂ ಚೋದಿತ ಕ್ಷತ್ರ ತತ್ವಜಿಜ್ಞಾತುನಾ ಮುನಿ ಪ್ರತ್ಯಾಹ ಭಗವಚ್ಚಿತ್ತಃ ಸ್ಮಯನ್ನಿವಗತ ಸ್ಮಯಃ ಇತ್ತಂ ಚೋದಿತಃ. ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ, ಯಾರು ಪ್ರಶ್ನೆ ಮಾಡಿದ್ದು? ತತ್ವಜಿಜ್ಞಾಸುನ, ತತ್ವವನ್ನು ತಿಳಿಯಬೇಕು ಅಂತನ್ನುವ ಮನಸ್ಸಿರುವ ಅವನು ಮಾಡಿದ ಪ್ರಶ್ನೆ. ಈ ಪ್ರಶ್ನೆಯನ್ನು ಕೇಳಿ ಸ್ಮಯನ್ನಿವ, ಮುಗುಳು ನಗುವನೋ ಎಂಬಂತೆ ಇತ್ತಂತೆ. ಗತಸ್ಮಯ, ಆದರೆ ನಾನೇ ಈ ಮೊದಲು ಉತ್ತರ ಹೇಳ್ತಾ ಇದ್ದೇನೆ ಎನ್ನುವ ಈಗೋ ಅವನನ್ನು ಕಾಡ್ತಾ ಇರಲಿಲ್ಲ. ಗತಸ್ಮಯ, ಸ್ಮಯ ಅಂತಂದರೆ ಈಗೋ, ವಿಸ್ಮಯ ಅಂದರೆ ಈಗೋ ಹೋಗೋದೆಲ್ಲಿ, ಅಯ್ಯೋ ನಮಗಿದು ಗೊತ್ತಿರಲಿಲ್ಲ ಅಂತನ್ನುವ ಅಜ್ಞಾನದ ಅರಿವು ಕಾಡಿದಾಗ, ಅದಿಂಗಾಗಿ ವಿಸ್ಮಯ ಅಂತ. ಆಶ್ಚರ್ಯ ಯಾಕೆ? ಹೀಗೆ ಸ್ಮಯ, ನಾನು ಇದುವರೆಗೂ ಈ ಪದಾರ್ಥದ ಪರಿಚಯ ಇತ್ತು, ಅಯ್ಯೋ ಈ ಪದಾರ್ಥದ ಪರಿಚಯ ಇರಲಿಲ್ಲ ಅಂತ ನನಗೆ ಅಜ್ಞಾನ ಇದೆ ಅಂತನ್ನುವ ತಿಳುವಳಿಕೆಯೇ ವಿಸ್ಮಯ. ಜ್ಞಾನದ ಹೆಮ್ಮೆಯ ಪರಿಹಾರವೇ ವಿಸ್ಮಯ. ಅದಕ್ಕೆ ಗತಸ್ಮಯ, ಅವನಿಗೆ ಅಹಂಕಾರ ಇರಲಿಲ್ಲ, ನಾನೇನೋ ಹೊಸದು ಹೇಳ್ತಾ ಇದ್ದೇನೆ ಅಂತಿಲ್ಲ, ಪಾರಂಪರಿಕವಾಗಿ ಏನು ಬಂದಿದೆಯೋ ಅದನ್ನು ನಾನು ನಿನ್ನ ಮುಂದೆ ಇಡ್ತಾ ಇದ್ದೇನೆ ಅಂತ. ಪ್ರಶ್ನೆ ಕೇಳುವವನಿಗೂ ಅದಿರಲಿಲ್ಲ, ಉತ್ತರ ಹೇಳುವವನಿಗೂ ಅದಿರಲಿಲ್ಲ. ಈ ತರಹದ ಜ್ಞಾನಯಜ್ಞದಲ್ಲಿ ಶುದ್ಧವಾಗಿ ಭಾಗಿಯಾಗಿರುವವರು, ಓ ಹೊಸದು ಅಂತ, ಹೊಸದು ಯಾವುದೂ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ, ಎಲ್ಲ ಅದೇ.
ಆಚಾರ್ಯ ಅರಣಿ ಆದ್ಯ ಸ್ಯಾತ್ ಅಂತೇವಾ ಸ್ಯುತ್ತರಾರಣಿ ಅಂತ ಹೇಳಿ ಈ ಭಾಗವತ ಏಕಾದಶ ಸ್ಕಂಧ. ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರ ರೂಪಂ ಅಂತ ಉಪನಿಷತ್ತು. ಗುರು ಕೆಳಗಿನ ಕಟ್ಟಿಗೆ, ಶಿಷ್ಯ ಮೇಲ್ಗಡೆ ಇರುವ ಕಟ್ಟಿಗೆ. ಮೇಲ್ಗಡೆ ಇರುವ ಕಟ್ಟಿಗೆ ಉರಿಲಿಕ್ಕೆ ಒಂದು ಸ್ವಲ್ಪ ಹೊತ್ತು ತೆಗೆದುಕೊಳ್ಳುತ್ತೆ. ಕ್ರಮೇಣ ಆ ಹೀಟಿನ ರೇಂಜಿಗೆ ಬಂದು ಅದು ಉರಿಲಿಕ್ಕೆ ಶುರು ಆಗುತ್ತೆ. ಗುರು ಶಿಷ್ಯರ ದೇಹ ಅನ್ನೋದು ಜ್ಞಾನವೆಂಬ ಅಗ್ನಿಗೆ ಮಾಧ್ಯಮವಾಗೋದು ಹೀಗೆ ಎಂದರು. ದೇಹ ಇರೋದು ಯಾಕೆ? ದೇಹ ಅನ್ನೋ ಕಟ್ಟಿಗೆಯಿಂದ ಭಗವಂತನ ಅರಿವು ಅಂತನ್ನುವ ಬೆಂಕಿ ಪ್ರಜ್ವಲಿಸಬೇಕು. ಅದಕ್ಕೆ ಗುರು ಹಾಗೂ ಶಿಷ್ಯರು ಕಟ್ಟಿಗೆಯಾಗಬೇಕು. ಜ್ಞಾನಾಗ್ನಿಯಲ್ಲಿ ಕಟ್ಟಿಗೆಗೆ ಯಾವತ್ತಾದರೂ ಅಹಂಕಾರ ಇರುತ್ತೋ, ನನ್ನಲ್ಲಿ ಮಾತ್ರ ದೇವರು ಅನ್ನುವ ಅಗ್ನಿ ಇರೋದು ಅಂತ ಇಲ್ಲ. ಆ ತರಹ ಜ್ಞಾನಯಜ್ಞದಲ್ಲಿ ನಾವು ಪಾಲ್ಗೊಳ್ಳಬೇಕು. ಅಹಂಕಾರ ನಾನೇ ಮೊದಲು ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತ ಇವನಿಗಿರಬಾರ್ದು. ಈ ಜಗತ್ತಿನಲ್ಲಿ ನನ್ನ ತರಹ ಉತ್ತರ ಯಾರು ಕೊಟ್ಟೇ ಇರಲಿಲ್ಲ, ಇದೇ ಮೊದಲು ನಾನು ಕೊಡ್ತಾ ಇದ್ದೇನೆ ಎನ್ನುವ ಅಹಂಕಾರ ಇವನಿಗಿರಬಾರ್ದು. ಎಲ್ಲವನ್ನ ಹೇಳಿದ್ರು ಗತಸ್ಮಯ, ಆದರೆ ನಗೆ ಇದೆ, ನಗೆ ಇದೆ ಅವನಿಗೆ. ಸ್ಮಯನ್ನಿವಾ ಅಂದರು. ನಗೆ ಯಾಕಿದೆ ಅಂದರೆ ಭಗವಚ್ಚಿತ್ತ, ದೇವರಲ್ಲಿ ಮನಸ್ಸಿಟ್ಟಿದ್ದಾನೆ, ಆದ್ದರಿಂದಾಗಿ ಇದೆ. ಏನುತ್ತರ? ಮೈತ್ರೇಯ ಉವಾಚ ಸೇಯಂ ಭಗವತೋ ಮಾಯಾ ನ್ಯಾಯ್ಯಂ ಯೇನ ವಿರುದ್ಧ್ಯತೆ ಈಶ್ವರಸ್ಯ ವಿಮುಕ್ತಸ್ಯ ಕಾರ್ಪಣ್ಯಮುತ ಬಂಧನಂ. ಅದಕ್ಕೆ ನಗತಾ ಉತ್ತರ ಹೇಳಿದ್ರು, ಅದು ದೇವರ ಇಚ್ಛೆ. ಸೇಯಂ ಭಗವತೋ ಮಾಯಾ ಅಂದರು. ಮಾಯಾ ಅಂದರೆ ಇಚ್ಛೆ, ಇದು ದೇವರ ಇಚ್ಛೆ. ಏನು ಇಚ್ಛೆ? ನ್ಯಾಯ್ಯಂ ಯೇನ ವಿರುದ್ಧತೆ, ನಾವು ತರ್ಕದಿಂದ ಏನು ಕಂಡುಕೊಂಡಿದ್ದೇವೆ ಅದಕ್ಕೆ ವಿರುದ್ಧವಾಗಿರೋ ದೇವರಿಚ್ಛೆ. ನೀನು ಜಗತ್ತಿನಲ್ಲಿ ನೋಡ್ತಾ ಇರುವ ಮೆಟೀರಿಯಲಿಸ್ಟಿಕ್ ಸೈನ್ಸಿನಲ್ಲಿ ಇರುವ ಮೆಟೀರಿಯಲಿಸ್ಟಿಕ್ ವರ್ಲ್ಡಿನಲ್ಲಿ ಇರುವಂತಹ ನಿಯಮಗಳು ಅಲ್ಲಿ ಅಪ್ಲೈ ಆಗಬೇಕು ಅಂತ ಬಯಸೋದನ್ನು ಮೊದಲು ಬಿಟ್ಟುಬಿಡು, ಆಮೇಲೆ ದೇವರ ಅರ್ಥ ಆಗ್ತಾರೆ. ಸೇಯಂ ಭಗವತೋ ಮಾಯಾ ನ್ಯಾಯ್ಯಂ ಯೇನ ವಿರುದ್ಧತೆ. ವಿಮುಕ್ತನಾಗಿರುವ ಈಶ್ವರನಿಗೆ ಈ ಕಾರ್ಪಣ್ಯ ಉಂಟೆ, ಬಂಧನ ಉಂಟೆ ಅಂತ. ಇದಕ್ಕೆ ನಾವು ಮೊದಲು ತಾತ್ಪರ್ಯ ನೋಡಿಬಿಡೋಣ, ಮತ್ತೆ ಒಂದು ಸ್ವಲ್ಪ ಹಿಂದೆಯಿಂದ ಬಂದು ಪ್ರಶ್ನೆ ಏನು, ಉತ್ತರ ಏನು ಬಂತು ಅದನ್ನು ತಾತ್ಪರ್ಯದಲ್ಲಿ ನೋಡಿ ಮತ್ತೆ ಮುಂದೆ ಹೋಗೋಣ. ಇಲ್ಲಿ 9ರಿಂದ 13 ತನಕ ಅಂದರೆ ಸುಮಾರು 9, 10, 11, 12, 13 5 ಶ್ಲೋಕಗಳಲ್ಲಿ ಉತ್ತರ ಇದೆ. ಈ ಉತ್ತರ ಅಂತನ್ನೋದು ಪೂರ್ತಿ ಸರ್ವವ್ಯಾಪಿ. ಅವನ ಪ್ರಶ್ನೆಯೇ 7 ಶ್ಲೋಕಗಳಿದೆ. ವಿದುರನ ಪ್ರಶ್ನೆ 7 ಶ್ಲೋಕ, ಉತ್ತರ 5 ಶ್ಲೋಕ. ಅದರಿಂದಾಗಿ ಒಂದೊಂದು ಶ್ಲೋಕಕ್ಕೂ ಕೂಡ ಬೇಕಾದಷ್ಟು ವ್ಯಾಖ್ಯಾನ ಇದೆ. ಅದನ್ನು ನಾವಿಲ್ಲಿ ನೋಡೋಣ. ಆಚಾರ್ಯರು ಏನು ಹೇಳಿದ್ರು, ಈ ಪ್ರಶ್ನೆಯ ಸಮಪ್ ಹೆಂಗೆ ಮಾಡ್ತಾರೆ ಆಚಾರ್ಯರು? ಮೊದಲು ಪ್ರಶ್ನೆಯನ್ನು ನಿರೂಪಣೆ ಮಾಡ್ತಾರೆ. ದುರ್ಭಗ ಕ್ಲೇಶ ಶರೀರಸ್ಥತ್ವಾತ್ ತಸ್ಯಾಪಿ ಭಾವ್ಯಂ. ಇದನ್ನು ಹೆಂಗೆ ಸಮಪ್ ಮಾಡೋದು? ದೇವರಿಗೂ ದುಃಖ ಇದೆ ಅಂತ ಪ್ರಶ್ನೆ. ಯಾಕೆ ಅಂದರೆ ದೌರ್ಭಾಗ್ಯ ಇರುವ ಕ್ಲೇಶ ಅವನಿಗೂ ಇದೆ. ತಸ್ಯಾಪಿ ಭಾವ್ಯಂ ನಚ ತದ್ಯುಜ್ಯತೆ, ದೇವ್ರಿಗದಿಲ್ಲ ಅಂತ ಉತ್ತರ. ದೇವ್ರಿಗಿದೆ ಅಂತ ಪ್ರಶ್ನೆ, ಇಲ್ಲ ಅಂತನ್ನೋದು ಉತ್ತರ. ಸೇಯಂ ಭಗವತೋ ಮಾಯಾ, ಅಯಂ ಹಿ ಭಗವನ್ ಮಹಿಮಾ, ಅದೇ ಅಲ್ವಾ ದೇವರ ಮಹಿಮೆ. ತಸ್ಯ ಕಾರ್ಪಣ್ಯ ಬಂಧನಾದಿ ನಯುಜ್ಯತೆ ಇತಿ ಯದುಕ್ತಂ ತನ್ಯಾಯ್ಯಮೇವಾ. ಏನು? ಅವನು ಕಾರ್ಪಣ್ಯ ಬಂಧನ ಮೊದಲಾದವುಗಳೆಲ್ಲ ಇದ್ದರೂ ಕೂಡ ಅದರಿಂದ ಹೇಗೆ ಇರೋದಿಲ್ಲ, ಅದರಿಂದ ಕೂಡಿರೋದಿಲ್ಲ ಹೇಗೆ ಅಂತ ಅನ್ನೋದೇ ನಮಗೆ ಸಿಗಬೇಕಾಗಿರೋ ಉತ್ತರ. ಹೇಗೆ ಸಿಗತ್ತೆ ಅದನ್ನು ನಾವು ನೋಡೋದು. ಒಬ್ಬ ನಿರ್ಲಿಪ್ತನಾಗಿರುವ ವ್ಯಕ್ತಿ ಸುತ್ತಮುತ್ತಲಿನ
ಜಂಜಡಗಳಿಂದ ಒಳಗಡೆಯಿಂದ ಹೇಗೆ ದೂರ ಇರ್ತಾನೆ ಅಂತ ನಾವು ಕಂಡಿದ್ದೇವೆ. ಇಡೀ ದೇಹ ಒದ್ದಾಡ್ತಾ ಇದ್ದಾಗಲೂ ಕೂಡ ಒಳಗಡೆ ನಿರ್ಲಿಪ್ತನಾಗಿ, ಹೊರಗಡೆಯ ಏನೇ ಸಮಸ್ಯೆಗಳಿದ್ದರೂ ಕೂಡ ಒಳಗಡೆ ನಿರ್ಲಿಪ್ತನಾಗಿ ಇರುವವರನ್ನು ನಾವು ಕಂಡಿದ್ದೇವೆ. ಇದೇ ರೀತಿ ದೇವರು ಅಂತ ಅಂದುಕೊಳ್ಳಿಕ್ಕಾಗಲ್ವೇನು? ಈ ರೀತಿ ದೇವರು ಅಂತ ನಾವು ನೋಡಿದ ಮೇಲೆ ಗ್ರಂಥಗಳ ಮಾತಿರೋದು ಸುಲಭ. ನಿಮ್ಮ ಅನುಭವಕ್ಕೆ ಬರಬೇಕು, ಬರುತ್ತೆ. ನಾವು ಮಾತ್ರ ಈ ಪ್ರಪಂಚದ ಮಾಡೆಲ್ಲು ಅಂತ ಅನ್ಕೋಬಾರದು. ಈ ಪ್ರಪಂಚದಲ್ಲಿ ಬೇಕಾಷ್ಟು ಮಾಡೆಲ್ಗಳಿವೆ, ಅದರಲ್ಲೂ ಈ ಥರದವರು ಇದ್ದಾರೆ. ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಒಳಗಡೆಯಿಂದ ದೇವರನ್ನು ಚಿಂತಿಸುವವರಿದ್ದಾರೆ. ನಿರ್ಲಿಪ್ತರಾಗಿ ಯಾವುದೋ ಒಂದು ಕಡೆ ಸುಖವನ್ನು ಕಂಡವರಿದ್ದಾರೆ. ಹಾಗೆ ದೇವರೇ ಯಾಕಿರಬಾರದು? ನಾವು ನೋಡಿದ್ದೇವೆ, ಕಿತ್ತು ತಿನ್ನುವ 10 ಸಮಸ್ಯೆಗಳ ನಡುವೆ ದೇವರನ್ನು ಚಿಂತನೆ ಮಾಡುವವರು ಇದ್ದಾರೆ. ತನ್ಯಾಯ್ಯಮೇವ ದುರ್ಭಗಾದಿ ಶರೀರಸ್ಥಸ್ಯಾಪಿ ತದ್ದೋಷ ಅಸ್ಪರ್ಶ ಏವ ತನ್ಮಹಿಮ. ಅದು ದೇವರ ಮಹಿಮೆ. ಹೇಗೆ? ನಾವು ಹೀಗೆ ಅನುಭವದಿಂದ ಕಂಡ ಮೇಲೆ ಆಹಾ ಸರಿ. ಕಥಂ ದೇಹೇ ಪರೋ ದೇವೋ ನ ಲಿಪ್ಯೇತೇಹ ಬಂಧನೈ. ಅದು ಪ್ರಶ್ನೆ. ಪರಮಾತ್ಮ, ಇದು ಬಾಲ್ಯವೇಯ ಶ್ರುತಿ ಇದನ್ನು ಹೇಳುತ್ತೆ. ಕಥಂ ದೇಹೇ ಪರೋ ದೇವೋ ನ ಲಿಪ್ಯೇತೇಹ ಬಂಧನೈ. ಜೀವರ ದೇಹದಲ್ಲಿ ಇರುವ ದೇವರು ಯಾಕೆ ದುಃಖವನ್ನು ಹೊಂದುವುದಿಲ್ಲ? ಕಥಂ ನ ದುಃಖೀ ಸಭವೇತ್ ದುಃಖೀ ಚೇದೀಶ್ವರ ಕುತಃ. ಒಳಗಡೆ ಇದ್ಮೇಲೆ ದುಃಖ ಆಗಲೇಬೇಕು. ದುಃಖ ಆದಮೇಲೆ ಈಶ್ವರ ಹೇಗೆ? ಅವನೇ ತಾನೇ ಕಟ್ಟಿನಿಂದ ಕಟ್ಟಿಕೊಂಡವ ಬೇರೊಬ್ಬರನ್ನು ಬಿಡಿಸ್ತಾನೇನು? ಹಾಗೆ ತಾನೇ ದುಃಖಿಯಾದವ ಬೇರೊಬ್ಬರಿಗೆ ದುಃಖ ಕೊಡ್ತಾನೇನು? ಎಂತಹ ಪ್ರಶ್ನೆ ಇದು. ನಂತರ ಎಷ್ಟೋ ದಿವಸಗಳಾದ ಮೇಲೆ ಬಂದ, ಸುಮಾರು 2000 ವರ್ಷ ಆಗಿರುವ, ಕೇವಲ 2000 ವರ್ಷದ ಹಿಂದೆ ಬಂದ ಮತದ ಉಗ್ರವಾದ ನಿರಾಕರಣೆ ಇದು. ಅವನೇ ದುಃಖಿ ಆದ ಮೇಲೆ ಇನ್ನೊಬ್ಬರನ್ನೇನು ದುಃಖದ ಪರಿಹಾರ ಮಾಡ್ತಾನೆ? ಅದರಿಂದ ಕಥಂ ನ ದುಃಖೀ ಸಭವೇತ್ ದುಃಖೀ ಚೇದೀಶ್ವರ ಕುತಃ. ಮಹಿಮಾ ಪರಮಸ್ಯೈಷಃ ಯದ್ದೇಹಸ್ಥೋ ನ ಬದ್ಧತೆ. ಇದು ದೇವರ ಮಹಿಮೆ. ದೇಹದ ಒಳಗಡೆ ಇದ್ದಾನೆ, ಅವನು ಬಂಧನಕ್ಕೆ ಒಳಗಾಗುವುದಿಲ್ಲ. ಯದ ದುಃಖೀ ಸ ಈಶಾನೋ ಮಾಯೇತಿ ಮಹಿಮೋಚ್ಯತೆ. ಅದವನು ಮಾಯೆ. ಮಾಯ ಅಂದ್ರೇನು? ಮಹಿಮಾ, ದೇವರ ಮಹಿಮೆ ಅದು. ಯಾಕೆ? ಹೇಗೆ? ಮಾಯಾ ಅಂದರೆ ದೇವರ ಮಹಿಮೆ ಹೇಗೆ? ಪ್ರಧಾನಂ ಮಯ ಇತ್ಯಾಹು ಪ್ರಾಧಾನ್ಯಾನ್ ಮಾಯತಾ ಭವೇತ್. ದೇವರು ಈ ಜಗತ್ತಿನಲ್ಲಿ ಅತ್ಯಂತ ಪ್ರಧಾನ. ಅವನಷ್ಟು ಪ್ರಧಾನ ಯಾವುದಿದೆ? ದೇವರು ಜಗತ್ತಿನ ಕ್ವಿಂಟೆಸೆನ್ಸ್, ಸಾರ. ಅದರಿಂದಾಗಿ ಮಯ ಅಂತಾರೆ. ಜಗತ್ತಿನ ಸಾರ ಯಾವುದು ಅಂದರೆ ದೇವರು. ಜೀವರು ಜಡವನ್ನು ಉಪಯೋಗಿಸ್ತಾರೆ, ದೇವರ ಕಡೆ ಹೋಗಬೇಕು, ಅಷ್ಟೇ ತಾನೇ. ಜೀವರು ಸಾರ ಅಲ್ಲ. ಕಾರಣ ಏನಂದರೆ, ಕೇವಲ ಜೀವರು ತಾವೇ ತಮ್ಮ ಆನಂದವನ್ನು ಅನುಭವಿಸ್ಲಿಕ್ಕಾಗಲ್ಲ. ಅದರಿಂದಾಗಿ ಇನ್ನೊಬ್ಬ ಜೀವನನ್ನು ಒಬ್ಬ ಜೀವ ತಿಳಿಯೋದೆಂಥದ್ದು? ದೇವರ ಭಕ್ತರು ಅಂತ ತಿಳಿಯಬಹುದಷ್ಟೇ. ಜಗತ್ತಿನಲ್ಲಿ ಸಾರ ದೇವರು, ಅದಕ್ಕೆ ಮಯ. ಆ ಮಯ ಎನಿಸಿಕೊಂಡ ದೇವರು. ಜಡ ಅಂತೂ ಸಾರ ಅಲ್ವೇ ಅಲ್ಲ. ಈ ಜಡವನ್ನು ತಿಳ್ಕೊಳ್ಳಿಕ್ಕಾಗಿ ಇಷ್ಟು ವರ್ಷ ಆದರೂ ಜಡ ಅವರ ಪೂರ್ತಿ ಅವರ ಕರಗತ ಆಗಲ್ಲ, ಅವ್ರು ಹೇಳ್ದಾಗ ಕೇಳಲ್ಲ. ಎಷ್ಟೇ ಚೆನ್ನಾದ ಟೂಲನ್ನು ರೆಡಿ ಮಾಡಿದ್ರು ಅದು ಗರಗರನೆ ತಿರುಗ್ತಾ ಇರಬೇಕಾದ್ರೆ ಆ ಬ್ಲೇಡ್ಗಳ ನಡುವೆ ತನ್ನ ಕೈಯನ್ನು ಇಡ್ಲಿಕ್ಕಾಗಲ್ಲ. ಇಟ್ಟರು ಅದಕ್ಕೆ ಕರುಣೆ ಏನು ಬರೋಲ್ಲ. ಅಯ್ಯೋ ನನ್ನನ್ನು ರೂಪಿಸಿದ್ದಾನೆ ಇವನನ್ನು ಕತ್ತರಿಸಬಾರದು ಅಂತೇನಿಲ್ಲ. ಅದರಿಂದಾಗಿ ಜಡ ಪ್ರಯೋಜನ ಇಲ್ಲ. ತಿಳ್ಕೊಂಡ್ಮೇಲೂ ಜೀವನೇ ಅದರ ಪ್ರಜ್ಞೆ, ಅದನ್ನು ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಗರಗರಣೆ ತಿರುಗಬೇಕಾದ್ರೆ ಚಕ್ರ, ನಾವು ಅದರ ಮಧ್ಯದಲ್ಲಿ ಕೈ ಇಡಬಾರ್ದು, ನಾನೇ ತಿಳ್ಕೊಳ್ಬೇಕು. ಅದರಿಂದಾಗಿ ಅದು ಸಾರ ಅಲ್ಲ. ಸಾರ ಯಾರು? ಜೀವ. ಜೀವನನ್ನು ತಿಳ್ಕೊಂಡ್ರೂ ಪೂರ್ತಿ ಪ್ರಯೋಜನ ಇಲ್ಲ. ಅದರಿಂದಾಗಿ ದೇವರು ಮಯ.
ಅವನಿಗೆ ಸಂಬಂಧಪಟ್ಟದ್ದು ಮಾಯ. ಈ ಆಚಾರ್ಯರು ಅಂದರೆ ಮಹಿಮೆ. ಅದರಿಂದಾಗಿ ಈ ಒಂದು ಅದ್ಭುತವಾದ ನಿರ್ವಚನ ಹೇಳಿದ್ರು. ಪ್ರಾಧಾನ್ಯಾನ್ಮಯ ಇತ್ಯಾಹು ಪ್ರಾಧಾನ್ಯಾನ್ಮಾಯತಾ ಭವೇತ್ ಅಥೋ ಮಾಯಾಮಯಂ ಪ್ರಾಹು ಮಹಾಮಾಯಮನಾಮಯಂ. ಅದರಿಂದ ಯಾವುದೇ ದೋಷವಿರದ ದೇವರನ್ನ, ಅವನ ಶಕ್ತಿಯನ್ನ ಮಾಯಾ ಅಂತಂದ್ರು. ಇನ್ನು ಪ್ರಶ್ನೆಯಲ್ಲೇ ಒಂದು ಉತ್ತರ ಇದೆ. ಅವಿಲುಪ್ತ ಅವಬೋಧ ಆತ್ಮ ಅಂತ ವಿದುರ ಕೇಳಿದ್ನಲ್ಲ, ಅವನಿಗೆ ಯಾವಾಗಲೂ ಕೂಡ ಜ್ಞಾನ ನಾಶವೇ ಆಗೋದಿಲ್ಲ. ಅಜ್ಞಾನವೇ ಅಪರಾಧ. ಅದನ್ನು ನಾವು ಉದ್ಯೋಗ ಪರ್ವದಲ್ಲಿ ನೋಡಿದ್ದೇವೆ. ಕಳ್ಳತನ ದೋಷ ಯಾಕೆ? ಅಜ್ಞಾನ ಮೂಲ. ನನ್ನದಲ್ಲದನ್ನು ನನ್ನದು ಅಂತ ಅಂದುಕೊಂಡು ತಗೊಂಡು ಹೋಗಿದ್ದಾನೆ. ಜೂಜು ಯಾಕೆ ದೋಷ? ಎಫರ್ಟ್ ಇಲ್ಲದೆ ನನಗೆ ಫಲ ಬರಬೇಕು ಅನ್ನೋದೇ ದೋಷ. ಕಾನೂನಿನ ಪುಸ್ತಕದಲ್ಲಿರುವ ಯಾವುದೇ ತಪ್ಪುಗಳು, ಇದು ತಪ್ಪು ಇದು ಸರಿ ಅಂತೇನು ಹೇಳಿದ್ದಾರೆ, ಅದರಲ್ಲೆಲ್ಲದರಲ್ಲೂ ಒಂದೇ, ಅಜ್ಞಾನವೇ ದೋಷ. ದೇವರಿಗೆ ಆ ಅಜ್ಞಾನವೇ ಇಲ್ವಲ್ಲ. ಅವಿಲುಪ್ತಾವಬೋಧಾತ್ಮ. ಆ ಅಲುಪ್ತಾವಬೋಧಾತ್ಮ ಅನ್ನೋದನ್ನೇ ಇಟ್ಟುಕೊಂಡು ಈ ಉತ್ತರವನ್ನು ನೀವು ಕಂಡುಕೊಳ್ಳಬಹುದು. ಅಂದರೆ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತ. ಕೆಲವೊಮ್ಮೆ ಹಾಗಿರುತ್ತೆ. ಬೀಚಿ ತಮಾಷೆಗೆ ಹೇಳೋದು ಉಂಟು. ವಲಯಗಳೆಷ್ಟು? 3 ವಲಯಗಳಾವುವು? ಶೀತವಲಯ, ಉಷ್ಣವಲಯ, ಸಮಶೀತೋಷ್ಣ ವಲಯಗಳಲ್ಲಿನ ವ್ಯತ್ಯಾಸಗಳನ್ನು ಗುರುತಿಸಿ. 1ನೇ ಪ್ರಶ್ನೆಗೆ 2ನೇ ಪ್ರಶ್ನೆ ಆನ್ಸರ್, 2ನೇ ಪ್ರಶ್ನೆಗೆ 3ನೇ ಪ್ರಶ್ನೆ ಆನ್ಸರು. 3 ಪ್ರಶ್ನೆಗಳಲ್ಲಿ 2ಕ್ಕೆ ಉತ್ತರ ಕೊಟ್ಟಿದ್ದರಿಂದ ತಿಮ್ಮ ಪಾಸ್. ಹಾಗೆ ಇದು. ಕೆಲವೊಮ್ಮೆ ಪ್ರಶ್ನೆಯಲ್ಲಿಯೇ ಉತ್ತರ ಇರುತ್ತೆ. ಅವನು ಏನು ಕೇಳಿದ್ದು ಪ್ರಶ್ನೆ ವಿದುರ? ಅವಿಲುಪ್ತಾವಬೋಧಾತ್ಮ. ಎಲ್ಲೇ ಇದ್ದರೂ ಸ್ವತಃ ಅನ್ಯತಃ, ತನ್ನಿಂದಾಗಲಿ ಬೇರೊಬ್ಬರಿಂದಾಗಲಿ ಅವನ ಪ್ರಜ್ಞೆ ನಾಶ ಆಗಲ್ಲ. ಅವನು ಪ್ರಕೃತಿಯ ಜೊತೆಗೆ ಯಾಕೆ ಕೂಡಬೇಕು ಅಂತ. ಅದೇ ಕೂತರು ಏನಾಗಲ್ಲ ಅಂದರೆ ಯಾಕೆ ಕೂಡಬಾರ್ದು ಅಂತ ಪ್ರಶ್ನೆ ಮಾಡ್ಬೋದಲ್ಲ. ಆ ಪ್ರಶ್ನೆಯಲ್ಲಿಯೇ ಒಂದು ಉತ್ತರ ಇರುತ್ತೆ. ಅದರಿಂದ ಬಹಳ ಸಂಕ್ಷಿಪ್ತವಾಗಿ ಮಾತನಾಡುವವರು ಅವನ ಪ್ರಶ್ನೆಯಲ್ಲಿ ಆ ಉತ್ತರ ಇದ್ದದ್ದನ್ನು ಬಿಟ್ಟು ಬೇರೆ ಹೇಳ್ಬಿಡ್ತಾರೆ. ಆಚಾರ್ಯರು ಅಷ್ಟೇ ಸಂಕ್ಷಿಪ್ತವಾಗಿ ಮಾತನಾಡೋದು, ಆದರೆ ಅವರು ತೋರಿಸಿಕೊಟ್ರು. ಯಾಕೆಂದರೆ ವ್ಯಾಖ್ಯಾನ ಬರಬೇಕಲ್ಲ, ಇವುಗಳಿಗೆ ಅರ್ಥ ಆಗಲ್ಲ ಅಂತ. ನಮ್ಮನ್ನೆಲ್ಲ ಅವ್ರು ನೋಡಿರ್ತಾರೆ ಮೊದಲೇ, ಇವುಗಳಿಷ್ಟೇ, ಅದರಿಂದಾಗಿ ಸ್ವಲ್ಪ ಬಿಡಿಸ್ಬೇಕಾಗತ್ತೆ ಅಂತ. ಅದರಿಂದಾಗ ಅವ್ರು ಹೇಳಿದ್ರು, ಅಲುಪ್ತಬೋಧ ರೂಪತ್ವಾತ್ ನಾಸೌ ಪ್ರಾಕೃತ ದೇಹವಾನ್. ಪ್ರಕೃತಿಯ ಜೊತೆಗೂಡಿದಾಗ ದುಃಖ ಅನುಭವಿಸೋದು ಯಾರು ಅಂತಂದರೆ ಪ್ರಾಕೃತ ದೇಹ ಯಾರಿಗಿದೆಯೋ ಅವರಿಗೆ. ಪ್ರಾಕೃತ ದೇಹ ಹೊಂದಿದ ಕೂಡಲೇ ಯಾಕೆ ದುಃಖ ಅನುಭವಿಸ್ತಾನೆ ಅಂತಂದರೆ ಅಜ್ಞಾನ ಇರೋದ್ರಿಂದ. ದೇವರಿಗೆ ಪ್ರಾಕೃತ ದೇಹ ಇಲ್ಲ, ಅಜ್ಞಾನ ಇಲ್ಲ ಅಂದಮೇಲೆ ದುಃಖ ಯಾಕಿರುತ್ತೆ? ಅವನು ಪ್ರಕೃತಿಯೊಡನೆ ಕೂಡಬಾರದು ಅಂತ ಹೇಳಲಿಕ್ಕೆ ನೀನು ಯಾರು? ನಾನು ಯಾರೂ ಅಲ್ಲ, ಇದ್ದದ್ದನ್ನು ಒಪ್ಕೋಬೇಕಷ್ಟೆ. ಹೂ ಆಮ್ ಐ ಟು ಗಾಡ್? ನಾನು ಯಾರೂ ಅಲ್ಲ. ದೇವರು ನಮ್ಮ ಕನ್ಸಿಡ್ರೇಷನ್ ತೊಗೊಂಡು ಅವನೇನು ಮಾಡಬೇಕು? ನಚ ಸೃಷ್ಟ್ಯಾಧಿಕಂ ಭ್ರಾಂತಿ ಭ್ರಾಂತಿವಾದ ಹಿದಾನವಾ. ಈ ಒಂದು ವೈರುಧ್ಯಗಳನ್ನು ಕೂಡಿಸ್ಲಿಕ್ಕಾಗದೆ ಒಂದು ಮಾರ್ಗ ಇದೆ. ಏನು? ಎಲ್ಲವೂ ಭ್ರಾಂತಿ ಅಂತಂದುಬಿಡೋದು. ಕೂಡಿಸ್ಲಿಕ್ಕಾಗದೇ ಇರೋದ್ರಿಂದ ಈ ವೈರುಧ್ಯಗಳನ್ನು ಕೂಡಿಸ್ಲಿಕ್ಕಾಗದೆ ಒಂದೇ ಒಂದು ದಾರಿ, ಅದು ಭ್ರಾಂತಿ. ಎಲ್ಲ ಬಿಡ್ರೆ ಎಲ್ಲ ಒಂದೇ, ಎಲ್ಲವೂ ಭ್ರಾಂತಿ. ಮುಗಿದಾಯ್ತು. ನಾನು ಉತ್ತರ ಕೊಡಬೇಕಾದ ಅಗತ್ಯವೇ ಇಲ್ಲ. ಇವ್ರು ಯಾಕೆ ಹೀಗೆ, ಅವ್ರು ಯಾಕೆ ಹೀಗೆ, ಇವ್ರು ಯಾಕೆ, ಎಲ್ಲ ಭ್ರಾಂತಿ ಮಾರಾಯ, ಅವ್ರು ಇಲ್ವೇ ಇಲ್ಲ ಅಂದ್ಬಿಟ್ರೆ ಗತಿ ಏನು? ಹಾಗಾಗಿ ಹೋಯಿತು ಇದು. ಇದು ಭ್ರಾಂತಿವಾದಾಹಿ ದಾನವಾಹ. ದಾನವರು ಭ್ರಾಂತಿವಾದ, ಎಲ್ಲವೂ ಭ್ರಾಂತಿ ಭ್ರಾಂತಿ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ಅವ್ರು ಬೇರೆ ಕಾರಣ, ಸ್ವಚ್ಛಂದತೆಗೆ ಅವಕಾಶ ಸಿಗಲಿ ಅಂತ. ವಿಧಿ ನಿಷೇಧಗಳಿಗೆ ನಾವು ಒಳಗಾಗಲೇಬಾರದು ಅಂತ ಇರುವವರು ಒಳ್ಳೆ ಸೂಪರಾಗಿ ಹೇಳ್ತಾರೆ. ಏನಂತ? ಭ್ರಾಂತಿವಾದ ಹಿದ ಎಲ್ಲ ಭ್ರಾಂತಿ. ನಾನು ಅವನಿಗೆ ಮೋಸ ಮಾಡಿದ್ದು ಅವನು ಭ್ರಾಂತಿ, ಮೋಸ ಮಾಡಿದ್ದೇನೆ ಅಂತ ನನಗೆ ಅಳುಕು ಇರಲೇಬಾರದು, ಯಾಕೆಂದರೆ ಅದು ನನ್ನ ಭ್ರಾಂತಿ. ಎಲ್ಲವೂ ಭ್ರಾಂತಿ. ಮೂಲಭೂತವಾಗಿ ಇದನ್ನು ತಂದವರು ಅವರು. ಅವರೂ ಕೂಡ ಪ್ರಪಂಚದಲ್ಲಿ ಅದನ್ನು
ಪೂರ್ತಿ ಅಲುಗಾಡಿಸ್ಲಿಕ್ಕಾಗಲ್ಲ, ಹೇಳಬಹುದಷ್ಟೆ. ದೇವರ ಅಸ್ತಿತ್ವವನ್ನು ಅಲ್ಲಗಳೆಯೋದರಲ್ಲಿ ತಾತ್ಪರ್ಯವೇ ವಿನಃ ಲೋಕದಲ್ಲಿನ ವ್ಯವಹಾರವನ್ನು ಅಪರಾತಪರ ಮಾಡಲಿಕ್ಕೆ ಅವ್ರ ಕೈಲೂ ಆಗಲ್ಲ. ಹೌದು, ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾವು ವ್ಯಾವಹಾರಿಕ ಪ್ರಪಂಚದಲ್ಲಿ ಭ್ರಾಂತಿ ಇಲ್ಲ ಅಂತ ಹೇಳೋದೇ ಇಲ್ಲ, ಪಾರಮಾರ್ಥಿಕವಾಗಿ ಅದು ಭ್ರಾಂತಿ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾ ಕೊಡ್ಬೇಕಷ್ಟೆ. ಅಂದರೆ ಉದ್ದೇಶ ಏನು? ದೇವರ ಕರ್ತೃತ್ವವನ್ನು ನಿರಾಕರಣೆ ಮಾಡುವುದೇ ಉದ್ದೇಶ. ಭ್ರಾಂತ್ಯಾ ಜೀವಸ್ಯ ಸಂಸಾರ ಈಶ ಜ್ಞಾನಾದ್ವಿಲೀಯತೆ ಅಥೋ ಭ್ರಾಂತ್ಯಾ ಹಿ ಸಂಬಂಧೋ ನಾಸ್ಯ ಕ್ವಚನ ಯುಜ್ಯತೆ. ಯಾರಾದರೂ ಭ್ರಾಂತಿರಿಹಿ ದೇಹಾಭಿಮತಿ ಅಥೋ ಜ್ಞಾನಾತ್ ವಿನಶ್ಯತಿ ಇತಿ ಬ್ರಹ್ಮಾಂಡೇ. ಸರಿ, ಭ್ರಾಂತಿ ಅಂದರೆ ಯಾವುದು? ದೇಹವೇ ಜೀವ ಅಂತನ್ನುವುದು ಭ್ರಾಂತಿ. ಅದರಿಂದಾಗಿ ದೇಹವೇ ಜೀವ ಅನ್ನೋದು ಎಲ್ಲರಿಗೂ ಭ್ರಾಂತಿ ಇರುತ್ತೆ. ಆ ಭ್ರಾಂತಿಯನ್ನು ನೀಗಿಸಿಕೊಳ್ಳಿಕ್ಕೆ ವೇದಾಂತವನ್ನು ಓದಬೇಕು. ಅಲ್ಲ ಮತ್ತೆ ಎಂತೆಂಥ ದೊಡ್ಡ ದೊಡ್ಡವರು ಕೂಡ ದೇಹಾತ್ಮ ಭ್ರಮೆ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಹೌದು, ಹೇಳಿದ್ದಾರೆ, ಏನು ಮಾಡೋದು? ಅದು ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವೇ. ಆಚಾರ್ಯರ ಸಿದ್ಧಾಂತದಲ್ಲಿ ದೇಹ ಮತ್ತು ಜೀವ ಇದೆರಡೂ ಭಿನ್ನ ಅಂತ ತಿಳಿಯದೇ ಇರುವ ಸಾಧ್ಯತೆಗಳು ಹೆಚ್ಚು ಇರ್ತದೆ. ಪ್ರತಿಯೊಬ್ಬರಿಗೂ ಕೂಡ ದೇಹವೇ ಜೀವ ಅಂತ ಹೇಳಿ ಒಂದು ಕ್ಷಣ ಭ್ರಾಂತಿ ಇದ್ದೇ ಇರುತ್ತೆ. ಕ್ರಮೇಣ ಅದು ಪರಿಹಾರ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ವ್ಯವಹಾರ ಮಾಡ್ತಾರೆ, ಆದರೆ ಹಾಗೆ ವ್ಯವಹಾರ ಮಾಡುವಾಗ ನಾವು ಈ ದೃಷ್ಟಿಯಿಂದ ವ್ಯವಹಾರ ಮಾಡ್ತಾ ಇದ್ದೇವೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಒಟ್ಟು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದರಿಂದಾಗಿ ಮುಕ್ತಿ ಅಂದರೆ ಇದರ ಬಿಡುಗಡೆ. ಭ್ರಾಂತಿರಿಹಿ ದೇಹಾಭಿಮತಿ ಅಥೋ ಜ್ಞಾನಾದ್ವಿನಶ್ಯತೆ. ಅದು ಜ್ಞಾನದಿಂದ ನಾಶ ಆಗುತ್ತೆ. ದೇವರಿಗೆ ಭ್ರಾಂತಿ ಬರಲಿಕ್ಕೆ ಸಾಧ್ಯ ಇಲ್ಲ, ನೀನೇ ಒಪ್ಕೊಂಡಿದ್ಯಾ. ಅವಿಲುಪ್ತಾವ ಬೋಧಾತ್ಮ. ಆಗ ನಿನ್ನ ಪ್ರಶ್ನೆಯನ್ನು ನಿನಗೆ ತಿರುಗಿಸಿದರೆ ಏನು ತೊಂದರೆ? ದೇವರಿಗೆ ಹೇಗೂ ಜ್ಞಾನ ಲೋಪ ಆಗೋದಿಲ್ಲ, ಅವನು ಪ್ರಕೃತಿಯೊಡನೆ ಯಾಕೆ ಇರಬಾರದು ಅಂತ ಕೇಳಿದ್ರೆ ಏನು ಉತ್ತರ? ಏನೂ ಉತ್ತರ ಇಲ್ಲ. ಹೀಗಾಗಿ ದೇವರ ಮಹಿಮೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಥಾ ಜಲೇ ಯಥಾರ್ಥೇನ ವಿನಾಮುಷ್ಯ ಪುಂಸ ಆತ್ಮವಿಪರ್ಯಯ ಪ್ರತೀಯತ ಉಪದ್ರಷ್ಟು ಸ್ವಶಿರಚ್ಛೇದನಾದಿಕಃ. ಅರ್ಥೇನ ವಿನಾ, ಜಾಗ್ರದವಸ್ಥೆಯಲ್ಲಿ ತೋರದಿದ್ದರೂ, ಪುಂಸಃ ಆತ್ಮವಿಪರ್ಯಯ, ಪುರುಷನಿಗೆ ಬೇರೆ ದೇಹವನ್ನು ಹೊಂದಿದಂತೆ ಕನಸಿನಲ್ಲಿ ಗೋಚರ ಆಗಿರುತ್ತೆ. ಕೆಲವೊಮ್ಮೆ ಬೇರೆ ದೇಹ ಹೊಂದಿರ್ತಾನೆ, ಕೆಲವೊಮ್ಮೆ ಆ ದೇಹ ಅಲುಗಾಡ್ತಾ ಇದೆ ಅಂತ ಈ ದೇಹ ಅಲುಗಾಡಿಸ್ತಾನೆ. ಫುಟ್ಬಾಲ್ ಒದ್ದ ಹಾಗೆ ಕನಸು ಬಿದ್ದು ಇನ್ನೊಬ್ಬರು ಪಕ್ಕದಲ್ಲಿದ್ದವ್ರಿಗೆ ಒದ್ದಿರ್ತಾನೆ. ಇದು ಕ್ರಿಯಾಭ್ರಾಂತಿ. ಕಳ್ಳನನ್ನು ಹಿಡಿತಾ ಇದ್ದೇನೆ ಅಂತ ಹೇಳಿ ಪಕ್ಕದವರಿಗೆ ಕಪಾಳಕ್ಕೆ ಬಾರಿಸಿದವರನ್ನು ನಾವು ಕಂಡಿದ್ದೇವೆ. ಅದರಿಂದ ಇದು ಕ್ರಿಯಾಭ್ರಾಂತಿ. ಇಲ್ಲಿ ನೋಡಿ, ದೇಹ ಒಂದಲ್ಲ, ಆದರೆ ಕನಸಿನಲ್ಲಿ ನಾನೊಬ್ಬ ಇದ್ದೇನೆ ಅಂತ, ಕಳ್ಳನನ್ನು ಹಿಡಿದಿದ್ದೇನೆ ಅಂತ ಹೇಳಿ, ಆ ದೇಹ ಇದೆ ಅಂತ ಹೇಳಿ, ನನ್ನ ದೇಹ ಅವನನ್ನು ಹಿಡಿದಿದೆ ಅಂತ ಹೇಳಿ, ಸ್ಪರ್ಶದ ಅರಿವಿದೆ ಅಂತ ಹೇಳಿ, ಇದ್ಯಾವುದೂ ಕೂಡ ವಾಸ್ತವ ಅಲ್ಲ. ಅಂದರೆ ಜಾಗ್ರತ್ ಅಲ್ಲ, ಇದೆಲ್ಲ ಸ್ವಪ್ನದಲ್ಲಿಯೇ ಬಿದ್ದದ್ದು. ಸ್ವಪ್ನವನ್ನು ಜಾಗ್ರತ್ ಅಂದುಕೊಂಡದ್ದು ಭ್ರಮೆಯೇ ವಿನಃ ಸ್ವಪ್ನವೇ ಭ್ರಮೆ ಅಲ್ಲ. ಇನ್ನೂ ಸ್ವಶಿರಚ್ಛೇದನಾದಿಕಃ, ಸ್ವಶಿರಚ್ಛೇದನಾದಿಕಃ, ತನ್ನ ತಲೆ ಕತ್ತರಿಸಿದಂತೆ ಬೀಳುತ್ತೆ ಕನಸು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಂತದಲ್ಲಿ ತಾವು ಸತ್ತಂತ ಕನಸು ಬಿದ್ದೇ ಇರುತ್ತೆ. ಯಾರು ಬೇಕಾದರೂ ಆಗಿರಬಹುದು. ಜೀವನದಲ್ಲಿ ಕೆಲವು ವರ್ಷಗಳನ್ನು ಕಳೆದಾದ ಮೇಲೆ ತಾವು ಸತ್ತಂತ ಕನಸು ಬಿದ್ದೇ ಇರುತ್ತೆ. ಅದರಿಂದ ಅಲ್ಲಿ ಇದೆ, ಅಲ್ಲಿ ಭ್ರಾಂತಿ ಇದೆಯಾ? ಆ ತರಹದ ಭ್ರಾಂತಿ ದೇವರಿಗಿಲ್ವೇ ಇಲ್ಲ. ಅಂದಮೇಲೆ ಯಾಕೆ ತೊಂದರೆ? ನಮಗಂತೂ ಇದೆ, ದೇವರಿಗೆ ಇಲ್ಲ. ಯಾಕೆಂದರೆ ವೇದ ಹೇಳಿದೆ, ದೇವರನ್ನು ತಿಳಿಸುವ ಏಕೈಕ ಮಾರ್ಗ
ವೇದ. ಅದು ನಮ್ಮ ವಿಚಾರದಲ್ಲಿ ಸತ್ಯವನ್ನು ಹೇಳ್ತಾ ಇದೆ ಅಂದರೆ ದೇವರ ವಿಚಾರದಲ್ಲೂ ಸತ್ಯವನ್ನೇ ಹೇಳಬೇಕು. ಏಕೆಂದರೆ ಆ ಶಬ್ದಕ್ಕೆ ಅದೇ ಅರ್ಥ, ಬೇರೆ ಅರ್ಥ ಅಲ್ವೇ ಅಲ್ಲ. ಬೇರೆ ಯಾವುದೋ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದನ್ನು ಹೇಳಲಿಕ್ಕೆ ಹೋಗಿ ಬೇರೆ ಇದನ್ನು ಹೇಳುವ ಅಪ್ರಬುದ್ಧರು ಯಾರೂ ಇಲ್ಲವೇ ಇಲ್ಲ. ಯಾಕೆಂದರೆ ಆ ದೋಷವೇ ಇಲ್ಲ ಅಲ್ಲಿ. ಅದಕ್ಕೆ ಅಪೌರುಷೇಯ ಅಂತನ್ನೋದು. ಹೀಗಾಗಿ ಪ್ರತೀಯತ ಉಪದ್ರಷ್ಟು ಸ್ವಶಿರಚ್ಛೇದನಾದಿಕ ಯಥಾ ಜಲೇ ಚಂದ್ರಮತಃ ಕಂಪಾದಿಸ್ತತ್ಕೃತೋ ಗುಣ ದೃಶ್ಯತೆ ಸನ್ನಪಿ ದ್ರಷ್ಟು ಆತ್ಮನೋನಾತ್ಮನೋ ಗುಣ ಯಥಾ ಜಲೇ ಚಂದ್ರಮತಃ. ನೀರಿನಲ್ಲಿ ಚಂದ್ರನ ಬಿಂಬ ಮೂಡುತ್ತೆ, ಚಂದ್ರನ ಪ್ರತಿಬಿಂಬ. ನೀರು ಅಲುಗಾಡಿದಾಗ ಚಂದ್ರಬಿಂಬವೂ ಅಲುಗಾಡಿದಂತೆ ಕಾಣುತ್ತೆ. ಹಾಗೆ ನಮ್ಮ ಭಾವನೆಗಳು ಏರಿಳಿತವನ್ನು ಹೊಂದಿದಾಗ ದೇವರು ಕೂಡ ಏರಿಳಿತವನ್ನು ಹೊಂದಿದ ಅಂತ ನಾವು ಅಂದುಕೋತೇವೆ. ದೃಶ್ಯತೆ ಅಸನ್ನಪಿ ದ್ರಷ್ಟು ಆತ್ಮನಃ ಅನಾತ್ಮನೋ ಗುಣ. ಆತ್ಮನಃ ಜೀವನಿಗೆ, ಅನಾತ್ಮನಃ ಜಡದ ಗುಣ ಇದೆ ಅಂತ ಅವನಿಗೆ ಅನ್ನಿಸುತ್ತೆ. ನಾನು ಮುದಿಯಾದೆ ಅಂತಲೇ ಹೇಳ್ತಾನೆ, ನಾನು ಈಗ ಯುವಕ ಅಂತಲೇ ಅನ್ನೋದು. ಈ ರೀತಿ ಅದರ ಆ ವೇರಿಯೇಷನ್ಸ್ ಎಲ್ಲ ಜೀವನಿಗಿರೋದೇ ಅಲ್ಲ. ಆದರೆ ಅಂದುಕೊಳ್ಳಲ್ವೇನು? ದೇವರಿಗೆ ಈ ತರಹ ಇಲ್ಲ. ಯದೇಂದ್ರಿಯೋ ಪರಾಮಾರ್ಥೋ ಸವೈ ನಿವೃತ್ತಿ ಧರ್ಮೇಣ ವಾಸುದೇವಾನುಕಂಪಯ ಭಗವದ್ಭಕ್ತಿಯೋಗೇನ ತಿರೋಧತ್ತೆ ಶನೈರ್ಯಃ. ಸವೈ ನಿವೃತ್ತ ಧರ್ಮೇಣ. ಈ ಭ್ರಾಂತಿ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಬಹುದು. ಇದು ಭ್ರಾಂತಿ, ಅದು ನಿಮಗೂ ಗೊತ್ತು. ದೇವರಿಗೆ ಈ ರೀತಿ ಭ್ರಾಂತಿ ಇರಲ್ಲ ಅಂತನ್ನೋದು ನಮಗೆ, ದೇವರು ನಮಗಿಂತ ವಿಲಕ್ಷಣ ಅನ್ನೋದಾಗಿ ಗೊತ್ತು. ಹಾಗಾದರೆ ಇದನ್ನು ಹೆಂಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ಪ್ರಶ್ನೆ ಒಂದೇ ಉಳಿದಿರೋದು. ಅಂದರೆ ಎಷ್ಟು ಚುಟುಕಾದ ಉತ್ತರ. ಪ್ರಶ್ನೆ 7 ಶ್ಲೋಕ ಉಂಟು, ಅದಕ್ಕೆ ಅತ್ಯಂತ ಚುಟುಕಾದ ಉತ್ತರ. ದೇವರ ಇಚ್ಛೆ ತರ್ಕದಿಂದ ಬಂದಿದ್ದು. ತರ್ಕದಿಂದ ನಾವೇನು ಕನ್ಕ್ಲೂಷನ್ ಮಾಡಿರ್ತೇವೆ ಅದನ್ನು ದೇವರಲ್ಲಿ ಕನ್ಕ್ಲೂಡ್ ಮಾಡಲಿಕ್ಕೆ ಆಗೋಲ್ಲ. ಇದು ಒಂದು ಉತ್ತರ. ಎರಡನೇ ಉತ್ತರ, ಜೀವನಿಗೆ ಭ್ರಾಂತಿ ಇದೆ, ದೇವರಿಗಿಲ್ಲ. ಮೂರನೇ ಉತ್ತರ, ಅವಿಲುಪ್ತಾವಬೋಧಾತ್ಮ ಅಂತ ಹೇಳಿದ ಮೇಲೆ ಪ್ರಕೃತಿಯೊಡನೆ ಸೇರಿದ್ರೂ ದುಃಖ ಆಗಲ್ಲ. ಏಕೆಂದರೆ ಜ್ಞಾನ ಹಾಗೆ ಇರುತ್ತಲ್ವಾ, ಅಷ್ಟೇ. ಕಾಮನೆ ಇಲ್ಲದೆ ಯಜ್ಞ, ಗೃಹಸ್ಥ ಕರ್ತವ್ಯಗಳು, ಆಮೇಲೆ ಕೆರೆ ಕಟ್ಟೆ ಕಟ್ಟಿಸೋದು, ಬಾವಿ ತೋಡಿಸೋದು, ಮರ ನಡೆಸೋದು, ಇದನ್ನೆಲ್ಲ ಮಾಡಬೇಕು. ದಾನಾದಿಗಳು ಸಾಧ್ಯವಾದಷ್ಟು ಮಾಡಬೇಕು. ಇದು ನಿವೃತ್ತಿ ಧರ್ಮ. ಅಂದರೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಬಯಸೋದೇನು ತಪ್ಪಲ್ಲ, ಅದು ಬಿಟ್ಟು ಬೇರೆ. ವಾಸುದೇವಾನುಕಂಪಯ, ದೇವರು ಕರುಣೆ ತೋರಬೇಕು. ಭಗವದ್ಭಕ್ತಿ ಯೋಗೇನ, ಈ ಭಕ್ತಿ ಅನ್ನೋದು ಬಂದಾಗ ಯಥಾರ್ಥ ಜ್ಞಾನ ಜಾಗೃತವಾಗಿ ಶನೈಹಿ ತಿರೋಧತ್ತೆ. ಈ ಅಜ್ಞಾನ ನಿಧಾನವಾಗಿ ಕಣ್ಮರೆಯಾಗತ್ತೆ. ಯದಾ ಇಂದ್ರಿಯೋಪರಾಮೂರ್ಥ ದೃಷ್ಟಾತ್ಮನಿ ಪರೇಹರೌ ವಿಲೀಯಂತೆ ತದಾ ಕ್ಲೇಶಾಃ ಸಂಸುಪ್ತಸ್ಯೇವ ಕೃತ್ಸ್ನಶಃ. ಯದಾ ಇಂದ್ರಿಯೋಪರಾಮಃ ಅರ್ಥಃ, ಇಂದ್ರಿಯವೇ ಇಲ್ಲವಾಗುವ ಪ್ರಕ್ರಿಯೆ ಅಂದರೆ ಮುಕ್ತಿ ಅಂತ. ಭೌತಿಕ ಇಂದ್ರಿಯಗಳಿರೋದಿಲ್ಲ, ಯಾವ ಇಂದ್ರಿಯವೂ ಇಲ್ಲ ಅನ್ನೋದು ವೇದದ ಅಭಿಪ್ರಾಯ ಅಲ್ಲ. ಅವಳು ಯಾಜ್ಞವಲ್ಕ್ಯರನ್ನು ಗಾರ್ಗಿ ಪ್ರಶ್ನೆ ಮಾಡಿದಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಏನೂ ಇರೋದಿಲ್ಲ, ಅಂತಹದ್ದನ್ನು ನಾನು ಗಳಿಸ್ಕೊಳ್ಳಿಕ್ಕೆ ಈ ಆಸ್ತಿಯನ್ನೆಲ್ಲ ತೊರೆದು ಹೋಗ್ತಾ ಇದ್ದೇನೆ ಅಂತ. ಅದಕ್ಕೆ ಅವಳು ಕೇಳ್ತಾಳೆ, ಏನೂ ಇಲ್ಲ ಅಂತಾದರೆ ಇಲ್ಲೇ ಇರಬಹುದಲ್ಲ,
ಈ ತರಹದ ಮುಕ್ತಿ ಬೇಕೇ? ಸಂಸಾರವೇ ಎಷ್ಟೋ ಸುಖ, ಇಲ್ಲೇ ಇದ್ದು ಬಿಡೋಣ. ಇದರಲ್ಲಿ ದುಃಖ ಇದೆ, ಇಲ್ಲ ಅನ್ನಲ್ಲ, ಆದರೆ ಸುಖ ಇಲ್ವೇ? ಸುಖ ಇದೆ. ಅದರಿಂದಾಗಿಯೇ ಎಲ್ಲರೂ ಯೋ ಇಷ್ಟು ಕಷ್ಟ ಇದೆ ಅಂತ ಬೈಕೋತಾನು ಯಾಕಪ್ಪ ಜೀವನ ಮಾಡ್ತಾ ಇದ್ದೀರಾ ಅಂದರೆ ಸುಖವೂ ಇದೆ. ಆದ್ದರಿಂದ ಎಲ್ಲರಿಗೂ ಇಷ್ಟಿಷ್ಟು ಉದ್ದಾತ್ತಮತ್ತಗಳಿರುತ್ತೆ, ಕೇಳಿದ್ರೆ ತಲೆ ಚಚ್ಕೊಳ್ಳೋದೆ. ಆದರೆ ಅದರೆಲ್ಲದರ ನಡುವೆಯೂ ಕೂಡ ಸುಖ ಇದೆ ಅಲ್ವಾ? ಸುಖ ಇಲ್ಲದೆ ಯಾರಾದರೂ ಬದುಕ್ತಾರ? ಯಾವನು ಬದುಕುವಲ್ಲ. ಅದರಿಂದಾಗಿ ಇಂದ್ರಿಯ ಇಲ್ಲ ಅಂದರೆ ಭೌತಿಕ ಇಂದ್ರಿಯ ಇಲ್ಲ ಅಂತ ಅರ್ಥ ಅಷ್ಟೆ. ಸುಖ ಪಡ್ಲಿಕ್ಕಾಗತ್ತೆ ಅನ್ನುವ ಸಾಧ್ಯತೆ ಯಾದರೂ ಇದೆ, ಅದಕ್ಕಾದರೂ ಹೋಗ್ತಾನೊಬ್ಬ. ಯದಾ ಇಂದ್ರಿಯೋಪರಾಮಃ ಅಂದರೆ ಭೌತಿಕ ಇಂದ್ರಿಯಗಳಿಲ್ಲ. ಅದೇ ಆ ಭೌತಿಕ ಇಂದ್ರಿಯಗಳು ಇಲ್ಲದೆ ಇರೋದು ಯಾವಾಗ ಅಂದರೆ ಪರೇ ದೃಷ್ಟಾತ್ಮನಿ, ದೇವರನ್ನು ಕಂಡಾಗ. ವಿಲೀಯಂತೆ ತದಾ ಕ್ಲೇಚ, ಆ ತರಹದ ಎಲ್ಲ ಕ್ಲೇಚಗಳು ನಾಶ ಆಗತ್ತೆ. ಸಂಸುಪ್ತಸ್ಯೇವ ಕೃತ್ಸ್ನಶಃ, ನೋಡಿ ಅದಕ್ಕೆ ಹೇಳಿದ್ದವರು, ಗಾಢವಾಗಿ ನಿದ್ರೆ ಮಾಡಿದಾಗ ಹೊರಗಡೆಯ ಎಲ್ಲ ಕ್ಲೇಶಗಳು ಟೆನ್ಷನ್ಗಳು ಮರ್ತವತ್ತೆ, ಎದ್ಮೇಲೆ ಮತ್ತೆ ಖಡಕ್ ಅಂತ ಆವರಿಸತ್ತೆ, ಅದು ಬೇರೆ. ಹೀಗೆ ಈ ತರಹದ ಒಂದು ಸುಖ ಮುಕ್ತಿ ದೇವರನ್ನು ಕಾಣಬೇಕು. ದೇವರನ್ನು ಕಾಣಬೇಕಾದ್ರೆ ಇದನ್ನು ಮಾಡಬೇಕು. ಇಷ್ಟು. ಇನ್ನೊಂದು ಇದೆ, ಇನ್ನೊಂದು ಶ್ಲೋಕ ಉತ್ತರದಲ್ಲಿ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ಶ್ರಾವಣ ಯಜ್ಞವನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣ.